ಲೈಫನ್ನೇ ಯಕ್ಷಗಾನಕ್ಕೆ ಮುಡಿಪಾಗಿಡಬೇಕು ಅಂತ ಪ್ರತಿಜ್ಞೆ ಮಾಡಿ ಹೋದವನು. ಆದರೆ ಯಕ್ಷಗಾನಕ್ಕೆ ಮುಡಿಪಾಗಿಡ್ಲಿಕ್ಕೆ ಆಗಲಿಲ್ಲ. ಅದು ಒಂದು ನನ್ನ ಹಣೆ ಬರ, ಮತ್ತೊಂದು ದೇವರ ಆಶೀರ್ವಾದವೂ ಇರಲಿಲ್ಲೇನ. ಯಕ್ಷಗಾನದಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಅಕ್ಕ ಭಾವನಿಗೆ ಮಾತ್ರ ಇಷ್ಟ ಇತ್ತು ಬಿಟ್ರೆ ಅಮ್ಮನ ಮನೆಯಲ್ಲಿ ಯಾರಿಗೂ ಇಷ್ಟ ಇರಲ್ಲ. ಬಡವರು ಬರ್ತಿ ಬಡವರು ಉಣ್ಣೋದು ಕಷ್ಟ, ನೀನು ಬೇಡ ಅದಿಗೆ ಕೊಡೋದು ಅಂತ ಹೇಳ್ತಿದ್ರು ನಮ್ಮ ಅಮ್ಮ. ಇಲ್ಲ ಬಡತನ ಆದ್ರೂ ಅದಿಲ್ಲ, ಪೀಕಿಂದ ನೋಡ್ಕೊಳ್ಳೋರಾಗಬೇಕು ಅಂತ ನಂಗೆ. ಯಕ್ಷಗಾನ ವಿಚಾರದಲ್ಲಿ ನಾನು ಸಂತೃಪ್ತ ಅಲ್ಲ. ನನಗೆ ಅಷ್ಟು ಪ್ರಸಂಗದ ನಡೆ ಈ ಪದ್ಯ ಹೀಗೆ ಹೇಳು ಅಂತ ಹೇಳಿಕೊಟ್ಟವ್ರು ಕಾಳಿಂಗ ಹೊಡ್ರು. ಅಯ್ಯೋ ಕಾಳಿಂಗ ಇಷ್ಟು ಬೇಗ ಬಂದ್ಬಿಟ್ರು ಅಂತ ಹೇಳಿ ಆ ಆಲೆ ಮನೆಯನ್ನು ಅಲ್ಲೇ ನಿಲ್ಲಿಸಿ ಸಾಲಿಗ್ರಾಮ ಆಟ ನೋಡ್ಲಿಕ್ಕೆ ಹೋದ್ರಂತೆ. ಅಲ್ಲಿ ಹೋಗುವಾಗ ಈ ಈಚಲಕೊಪ್ಪದ ಪ್ರಭಾಕರ್ ಹೆಗಡೆ ಬುದ್ಧಿ ಹೇಳ್ತಾ ಇದ್ರಂತೆ. ಫಸ್ಟ್ ತಿರುಗಾಟದಲ್ಲಿ ಲೋಕಶಾಕುಂತಲ ಅಂತ ಚಿದಂಬರರಾವ್ ಜಂಬೆ ಅವರು ಒಂದು ಯಕ್ಷಗಾನ ಆಧಾರಿತ ನಾಟಕ ಮಾಡಿದ್ರು. ಅದರಲ್ಲಿ ಯಕ್ಷಗಾನ ಭಾಗವತನ ಪಾತ್ರ ಇತ್ತು. ಆ ಪಾತ್ರ ಮಾಡಿದ್ರೆ ನಾನೇ. ನಿದ್ರೆ ಬರ್ತಿರ್ಲಿಲ್ಲ, ಡಿಪ್ರೆಷನ್ಗೆ ಹೋದೆ, ಆಸ್ಪತ್ರೆಗೆ ಸೇರಿದೆ. ಮತ್ತೆ ಡಾಕ್ಟರ್ ಹತ್ರ ಇದನ್ನ ಚೆಕ್ ಮಾಡಿಸಿದೆ. ಇಲ್ಲ ಸಣ್ಣ ಬ್ರೇಕ್ ಇದೆ ನಿಮ್ಮ ಗಂಟ್ಲಲ್ಲಿ, ಧ್ವನಿಪೇಟೆಯಲ್ಲಿ, ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಮಾಡಿದ್ರು ಎಂತ ಮಾಡಿದ್ರು ಸರಿಯಾಗಲಿಲ್ಲ. ನನಗೆ ಪ್ರಭಾಕರ್ ಹೆಗಡೆ ಅಂದ್ರೆ ಭಾರಿ ಖುಷಿ. ಯಾಕೆಂತ ಹೇಳಿದ್ರೆ 2015 ನಮ್ಮ ಪ್ರಭಾಕರ್ ಹೆಗಡೆ ಕರೆದೆ ನಮ್ಮೂರಿಗೆ ಒಂದು ಪದ್ಯ ಹೇಳಿ ಅಂತ ದೇವಿ ಮಾತಿನ ಪ್ರಸಂಗ ಆಗಿತ್ತು. ನಿಜವಾಗ್ಲೂ ಖುಷಿಪಟ್ಟೆ. ಅವ್ರು 5 ಪದ್ಯ ಹೇಳಿದರು. ಇಂಥ ಕಲಾವಿದ ಇನ್ನು ಇದ್ದಿದ್ರೆ ಇನ್ನೂ ಅಂದರೆ ಮುಂದೆ ಪದ್ಯ ಹೊರಿಸಿದ್ರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು. ಕಾಳಿಂಗ ನಾವು ತೀರ್ಕೊಂಡ್ರೆ ಅಂತ 2 ದಿನ ನಿದ್ರೆ ಊಟ ಇಲ್ಲ, ಅದೇ ಮನಸ್ಸಿಗೆ ಕೊರಿತಿತ್ತು. ಇಷ್ಟು ವರ್ಷ ಅವ್ರು ಇದ್ದಿದ್ರೆ ಏನೆಲ್ಲ ಮಾಡ್ತಿದ್ರು ಹೇಳಲಿಕ್ಕೆ ಬರೋದಿಲ್ಲ. 2-3 ದಿನ ರಜೆ ಮಾಡಬೇಕಾಗ್ತಿತ್ತು ಮನೆಗೆ ಬರೋದು ಅಂತಾದ್ರೆ. ನಮ್ಮ ಅಪ್ಪ ತೀರಿ ಹೋದಾಗ ಹೆಣ ಸುಡ್ಲಿಕ್ಕೆ ನನಗೆ ಬರ್ಲಿಕ್ಕೆ ಆಗಲಿಲ್ಲ. ಹೌದಾ? ನಾನು ಬರೋ ಹೊತ್ತಿಗೆ 3 ದಿನ ಆಗಿದೆ. ಎಲ್ಲರೂ ಯಕ್ಷಗಾನ ಪ್ರಿಯರೇ. ನಮ್ಮಲ್ಲಿ ನಾವು 5 ಜನ ಅಣ್ತಂದಿಕ್ಕಳು. ನಮ್ಮ ತಂದೆಯವರು ಯಕ್ಷಗಾನದವರು. ಈ ಚಿಲ್ಕೊಪ್ಪದಲ್ಲಿ ಪರಿಸ್ಥಿತಿ, ನಮ್ಮದು ಆರ್ಥಿಕ ಸ್ಥಿತಿ ಅವಾಗ ಬಹಳ ಕಷ್ಟ ಇತ್ತು. ಆ ಕಾಲದಲ್ಲಿ ಕಲಾವಿದ ಬದುಕೋದು ಕಷ್ಟ ಆಗ್ತಿತ್ತು. 10 ರೂಪಾಯಿ 20 ರೂಪಾಯಿ ಸಂಬಳ. ಮಕ್ಕಳು 2 ಜನ ಹೆಣ್ಮಕ್ಳು, 2 ಮದುವೆ ಆಗಿದೆ. ಎಲ್ಲಿದ್ದಾರೆ? ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ಹೆಗ್ಗದ್ದೆ ಸ್ಟುಡಿಯೋನ ಕರ್ಕೊಂಡು ಸಿಗಂದೂರಿಗೆ ಬಂದಿದ್ದೀನಿ. ಸಿಗಂದೂರಿಗೆ ಬಂದಾಗ ಒಬ್ಬರ ಪರಿಚಯ ಆಯಿತು. ಅವರ ಮನೆಯ ಮುಂಭಾಗದಲ್ಲಿ ಇದ್ದೀನಿ. ನೋಡಿ, ಯಕ್ಷಗಾನದಲ್ಲಿ ನಾನು ಕರಾವಳಿ ಭಾಗದಲ್ಲಿ ಉತ್ತರ ಕನ್ನಡದ ಕಡೆ ಅನೇಕ ಜನರ ಸಂದರ್ಶನವನ್ನು ನಾನು ಮಾಡಿದ್ದೆ. ನಿಮಗೆ ಅಲ್ಲಿ ಅನೇಕ ದಿಗ್ಗಜ ಕಲಾವಿದರು, ನಾವೆಲ್ಲ ಹೇಳ್ತೀವಿ ಯಕ್ಷಗಾನದಲ್ಲಿ ಬಾಕ್ಸ್ ಆಫೀಸ್ ಕಲಾವಿದರು ಅಂತ ಹೇಳ್ತೀವಲ್ಲ, ಅಂತಹ ಅನೇಕ ಕಲಾವಿದರನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪರಿಚಯ ಮಾಡಿದ್ದೆ. ಆದರೆ ಇವತ್ತು ಘಟ್ಟದ ಮೇಲ್ಗಡೆ ಬಂದಿದ್ದೀನಿ. ನೋಡಿ, ಸಿಗಂದೂರಿನ ಒಂದು ದೇವಸ್ಥಾನದ ಮುಂಭಾಗದಲ್ಲಿರುವಂಥ ರೋಡ್ನ ಒಳಗಡೆ ಇದ್ದೀನಿ. ನೋಡಿ, ಇದು ಯಾರ ಮನೆ ಗೊತ್ತಾ? ಒಂದು ಕಾಲದಲ್ಲಿ ಕಾಳಿಂಗ ನಾವಿಡರವರ ವಾಯ್ಸನ್ನೇ ಸೇಮ್, ಇವ್ರ ವಾಯ್ಸನ್ನು ಕೇಳಿದ್ರು ಕೂಡ ಕಾಳಿಂಗ ನಾವಿಡರ ವಾಯ್ಸ್ ಅಷ್ಟೇ ಚೆನ್ನಾಗಿತ್ತು. ಆ ಲೆವೆಲ್ಲಿಗೆ ಹಾಡ್ತಾರೆ. ಅದ್ಭುತ ಗಾಯಕ. ಒಂದು ರಾಗಜ್ಞಾನ ಇರ್ಬೋದು, ಅಥವಾ ಲಯದ ಅದ್ಭುತ ಹಿಡಿತ ಇರ್ಬೋದು, ಅಥವಾ ಹಳೆಯ ಪ್ರಸಂಗಗಳ ನಡೆಯ ಸ್ಪಷ್ಟ ಅರಿವು ಮತ್ತು ಸಂಪ್ರದಾಯಬದ್ಧ ಯಕ್ಷಗಾನ ಭಾಗವತಿಕೆಗೆ ಹೊಸ ಮೆರಗನ್ನು ಕಟ್ಟಿರುವಂಥ ಒಬ್ಬ ಭಾಗವತ ಇಲ್ಲಿ ಇದ್ರು ಅನ್ನೋದು ಗೊತ್ತಾಯಿತು. ಅದುವೇ ಶ್ರೀಯುತರಾಗಿರುವಂಥ ಪ್ರಭಾಕರ್ ಹೆಗಡೆ ಈಚಲುಕೊಪ್ಪ ಅವರು. ನಿಮಗೆ ಈಗ ಗೊತ್ತಾಗಿರಬಹುದು, ನಾನು ಅವರ ಮನೆಯ ಮುಂಭಾಗದಲ್ಲಿದ್ದೀನಿ. ಇವತ್ತಿನ ಒಂದು ಸಂದರ್ಶನದಲ್ಲಿ ಅವರ ಒಂದು ಜೀವನದ ಒಂದಿಷ್ಟು ಮಜಲುಗಳನ್ನು ನಮ್ಮ ವೀಕ್ಷಕರಿಗೆ ತೋರಿಸಬೇಕು. ಜೊತೆಗೆ ಯಕ್ಷಗಾನದ ಸಂದರ್ಶನ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರಸಾರ ಆಗುತ್ತೆ ಅಂತ ಗೊತ್ತಾದರೆ ಸುಮಾರು ಜನ ಕಾಯೋರಿದ್ದಾರೆ. ಸುಮಾರು ಜನರಿಗೆ ಇವರ ಪರಿಚಯ ಇರಬಹುದು. ಹಳೆಯ ಕಲಾವಿದರ ಪರಿಚಯ ಯಾರ್ಯಾರಿಗಿದೆ ಅವರೆಲ್ಲರಿಗೂ ಕೂಡ ಇವತ್ತಿನ ಸಂದರ್ಶನ ತುಂಬ ಖುಷಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಇವರ ಮನೆಗೆ ಇವತ್ತು ಹುಡ್ಕೊಂಡು ಬಂದಿದ್ದೀನಿ. ನೋಡಿ, ಇದು ಅವರ ಮನೆ, ಯಕ್ಷಗಾನ ಭಾಗವತರ ಮನೆ. ಇದು ಶ್ರೀಯುತ ಪ್ರಭಾಕರ್ ಹೆಗಡೆ ಈಚಲುಕೊಪ್ಪ ಅವರು ಇಲ್ಲೇ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಎಷ್ಟು ವರ್ಷ ಈಗ? 71 ವರ್ಷ. ಯಕ್ಷಗಾನದಲ್ಲಿ ಒಂದು 50 ವರ್ಷಕ್ಕಿಂತ ಜಾಸ್ತಿ ಸೇವೆಯನ್ನ ಸಲ್ಲಿಸಿದಿರಿ. 50 ವರ್ಷ ಪೂರ್ಣ ಸೇವೆ ಆಗ್ಲಿಲ್ಲ, ಅಂತೂ ಒಂದು 10 ರಿಂದ 15 ವರ್ಷ ಸಕ್ರಿಯವಾಗಿದ್ದೆ. ಮತ್ತೆ
ಹವ್ಯಾಸಿ ಅಷ್ಟೇ. ಇಲ್ಲೇ ಇದ್ದಿದ್ದ ಅಥವಾ ಬೇರೆ ಕಡೆಯಿಂದ ಹೋಗ್ತಿದ್ರ ನೀವು? ನಿಮ್ ಮನೆ ಎಲ್ಲಿತ್ತು ಮುಂಚೆ? ನನ್ನ ಮನೆ ಈಚಲ್ಕೊಪ್ಪ ಅಂತ ಅಲ್ಲಿ, ಹಾ, ಇಲ್ಲಿ ಮುಳುಗಡೆ ಆಗಿ ಅಲ್ಲಿಗೆ ಹೋಗಿದ್ದು ನಮ್ಮ ತಂದೆ ಕಾಲದಲ್ಲಿ. ಮುಳುಗಡೆ ಆದ ನಂತರ ಅಲ್ಲಿಗೆ ಹೋಗಿದ್ದು. ಈಗ ಮತ್ತೆ ಇಲ್ಲೇ ನಂಗೆ ಸಿಕ್ಕದ್ರಿ? ಇಲ್ಲಿ ಸ್ವಲ್ಪ ಜಮೀನು ಉಳಿದಿತ್ತು. ಓಕೆ ಓಕೆ. ಆ ಜಮೀನು ಯಾರೂ ನೋಡೋರು ಇರಲಿಲ್ಲ. ಹಾ, ನನಗೆ ಆರೋಗ್ಯ ಕೆಟ್ಟು ಯಕ್ಷಗಾನ ಬಿಟ್ಟ ಮೇಲೆ ನಾನು ಮತ್ತೆ ಇಲ್ಲಿಗೆ ಬಂದೆ. ಓ, ಮತ್ತೆ ಇಲ್ಲಿಗೆ ಬಂದ್ರಿ. ಹಾ. ಈಗ ಯಕ್ಷಗಾನ ಅವರು ಘಟ್ಟದ ಮೇಲ್ಗಡೆ ಇಲ್ಲಿದ್ರು ಕೂಡ ಅವರಿಗೆ ಯಕ್ಷಗಾನ ಜಾಸ್ತಿ ಅವರು ಸೇವೆಯನ್ನ ಸಲ್ಲಿಸ್ತಿದ್ದು ನಮ್ಮ ಕರಾವಳಿ ಭಾಗದಲ್ಲಿ. ಹೌದೌದು. ಇಲ್ಲಿಂದ ಅಲ್ಲಿಗೆ ಒಂದು ಸಲ ಹೋದ್ರೆ 6 ತಿಂಗಳು ಮತ್ ಪುನಃ ಇಲ್ಲಿ ಬರುವಂಗೆ ಇರಲಿಲ್ಲ. ಯಾಕಂದ್ರೆ ಸಂಪರ್ಕ ವ್ಯವಸ್ಥೆಗಳು ಅಷ್ಟು ದುಸ್ಸರವಾಗಿದ್ದಂತ ಕಾಲ ಅದು ಅಲ್ವಾ? ಹೌದು ಹೌದು, ಆ ತರ ಇತ್ತು. 6 ತಿಂಗಳು ನೀವು ಅಲ್ಲೇ ಇರ್ತಿದ್ರಿ. ನಮ್ಮ ಅಪ್ಪ ತೀರಿ ಹೋದಾಗ ಹೆಣ ಸುಡ್ಲಿಕ್ಕೆ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಹೌದಾ? ನಾನು ಬರೋ ಹೊತ್ತಿಗೆ 3 ದಿನ ಆಗಿದೆ. ಅಯ್ಯೋ, ಹೋ ಪರಿಸ್ಥಿತಿ ಆಗಿತ್ತ. ವೀಕ್ಷಕರೇ, ಅವರಿಗೆ ಈಗ ಸ್ವಲ್ಪ ಮರೆವೂ ಇದೆ, ಜೊತೆಗೆ ಒಂದು ಸ್ವಲ್ಪ ಕಿವಿ ಸ್ವಲ್ಪ ದೂರದಲ್ಲಿ ಮಾತಾಡಿದ್ರೆ ಕೇಳಿಸಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ನಾನು ಮಾತಾಡ್ತಿದ್ದೀನಿ. ಆಮೇಲೆ ಸ್ವಲ್ಪ ಕೈ ಕೂಡ ಅವರಿಗೆ ಇದಾಗ್ತಿದೆ, ವೈಬ್ರೇಷನ್ ಆಗುತ್ತೆ. ಆಮೇಲೆ ಈಗ ಸದ್ಯಕ್ಕೆ ಎಲ್ಲೂ ಕೂಡ ಅವರು ಭಾಗವಹಿಸ್ತಾ ಇಲ್ಲ, ಮನೆಯಲ್ಲಿದ್ದಾರೆ. ಆದರೆ ಅವರ ಸ್ಟೋರಿಗಳು ತುಂಬಾ ಚೆನ್ನಾಗಿದೆ. ಅವರಿಗೆ ಮಧ್ಯದಲ್ಲಿ ಕಾಳಿಂಗನವರಿಗಿರುವಂತಹ ಒಂದು ವ್ಯಾಲ್ಯೂ ಘನತೆನೇ ಇವರಿಗೂ ಕೂಡ ಇತ್ತು ಅಂತ ಕೆಲವೊಬ್ರು ಹೇಳ್ತಾ ಇದ್ರು. ಆದರೆ ಮಧ್ಯದಲ್ಲಿ ಸ್ವರ ಕೂಡ ಒಡೀತು, ಸ್ವರ ಬಿದ್ದು ಹೋಯ್ತು ಅನ್ನುವಂಥ ಒಂದು ಸ್ಟೋರಿ ಕೂಡ ಇತ್ತು. ಸೊ ಇವರಿಗೆ ಮದುವೆ ಮಾಡಿಸಿದ್ದು, ಹುಡುಗಿ ತೋರಿಸಿದ್ದು ಕೂಡ ಕಾಳಿಂಗನವರು ಅನ್ನೋದು ಕೇಳ್ಪಟ್ಟೆ. ನಿಜಾನದ? ಹಾ, ಹೌದು. ಹೌದಾ? ಅವ್ರ ಮುಖಾಂತರ ನನಗೆ ನನ್ನ ಮಾವನ ಮನೆ ಸಂಬಂಧ ಆಯ್ತು. ಅಲ್ಲಿ ಎಲ್ಲಿ ಹುಡುಗಿ ಮನೆಯಲ್ಲಿ? ಹುಡುಗಿ ಮನೆ ಕೊಣಾಜೆ ಅಂತ, ಮಂಗಳೂರು ಕಡೆ. ನೋಡಿ, ಅಲ್ಲಿಯ ಹುಡುಗಿ ಇಲ್ಲೇ ಇದ್ದಾರೆ, ಅವ್ರನ್ನು ಮಾತಾಡಿಸ್ತೀನಿ ಈ ಸಂದರ್ಶನದಲ್ಲಿ. ಈಗ ಅವರಿಗೆ ಜಾಸ್ತಿ ಹೊತ್ತು ನಿಂತು ಮಾತಾಡೋದಾಗ್ಲಿ ಅಥವಾ ತುಂಬಾ ಪಟಪಟನೆ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಿಟ್ಟು ಬಿಟ್ಟು ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ಗುರುಗಳೇ, ಒಳಗಡೆ ಹೋಗೋಣ. ಎಸ್ ಎಸ್. ಗುರುಗಳೇ, ನಿಮ್ಮ ಹೆಸರು ಉಲ್ಲೇಖ ಆದ ತಕ್ಷಣ ಕಾಳಿಂಗನವರ ಹೆಸರು ತಳುಕು ಹಾಕೊಂತು, ಅದ್ರ ಜೊತೆಗೆ ಅವ್ರ ಹೆಸರು ಬಂತು ಅಂತ. ನಿಮ್ಮ ಮತ್ತೆ ಕಾಳಿಂಗನವರವರ ಒಡನಾಟದ ಬಗ್ಗೆ ಹೇಳ್ಬೋದಾ ಅಂತ? ಒಡನಾಟ ಅಂತಂದ್ರೆ 1 ವರ್ಷ ಮಾತ್ರ ನನಗೆ ಕಾಳಿಂಗನವರಿಗೆ ಒಡನಾಟ. ಆದ್ರೆ ನಾನು ಯಕ್ಷಗಾನ ಕಲೀಲಿಕ್ಕೆ ಹೋಗುವ ಹೊತ್ತಿಗೆ ಕಾಳಿಂಗನವರು ಒಳ್ಳೆ ಹೆಸರು ಮಾಡಿ ಉಚ್ಚರಾಯ ಸ್ಥಿತಿಲಿದ್ರು, ಅವರು ಭಾಗವತರ ಆಗಿದ್ರು. ನಾನು ಅವರ ಪದ್ಯದ ಅಟ್ರಾಕ್ಷನ್ ಮೇಲೆ ಯಕ್ಷಗಾನಕ್ಕೆ ಬಂದಿದ್ದು. ಕಾಳಿಂಗನವರಿಗೂ ನನಗೂ ಹೋಲಿಕೆ ಸರಿ ನನಗೇನು ಕಾಣಿಸೋದಿಲ್ಲ, ಯಾಕಂದ್ರೆ ಆ ಲೆವೆಲ್ಲಿ ನಾನು ಹೋಗ್ಲಿಲ್ಲ. ಆದ್ರೆ ನಾನು ಅವರ ಅಭಿಮಾನಿ ಅಂತ ಹೋದಾಗಿತ್ತು. ಅವ್ರ ಜೊತೆಗೆ 1 ವರ್ಷ ತಿರುಗಾಟ ಮಾಡಿದ್ದೆ. ತಿರುಗಾಟದಲ್ಲಿ ಮಾತ್ರ ಬಹಳ ಸಂತೋಷವಾಗಿ ತಿರುಗಾಟ ಮಾಡಿದ್ದೆ ಮೊದಲನೇ ವರ್ಷ. ಅಲ್ಲ, ಕಾಳಿಂಗನವರು ಅಂತ ಹೇಳಿದ್ರೆ ಒಂದು ಶಿಸ್ತು, ಒಂದು ಭಯ, ಒಂದು ಎಲ್ಲ ಇರುವಂತ ಒಬ್ಬ ವ್ಯಕ್ತಿ. ಅವ್ರ ಜೊತೆ ಕೆಲಸ ಮಾಡೋಕ್ ಭಯ ಆಗ್ತಿತ್ತು ಅಂತ ಕೆಲವೊಬ್ರು ಹೇಳೋದನ್ನ ಕೇಳ್ಪಟ್ಟೆ. ಏನಾದ್ರು ತಪ್ಪಾದ್ರೆ ಅವರು ಅಲ್ಲೇ ತಿದ್ತಾ ಇದ್ರು ಅದನ್ನ ಅಂತ? ಇಲ್ಲ, ಅಲ್ಲಿ ಕಾಳಿಂಗನವರು ಬಹಳ ಸಹೃದಯ. ಯಾಕೆ ಗೊತ್ತಾ, ನನಗೆ ಅಷ್ಟು ಪ್ರಸಂಗದ ನಡೆ, ಈ ಪದ್ಯ ಹೀಗೆ ಹೇಳು ಅಂತ ಹೇಳ್ಕೊಟ್ಟವ್ರು ಕಾಳಿಂಗನವರು. ಪ್ರತಿದಿನ ಹೇಳ್ಕೊಡ್ತಿದ್ರು. ಪ್ರಸಂಗ ಬದಲಾದಾಗ ಭಾಗವತ್ರೆ ಈಗ ಈ ಪದ್ಯ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂದ್ರೆ ಹೇಳ್ಕೊಡ್ತಿದ್ರು ಚೌಕಿಲಿ. ಆವಾಗ ಹೆದರಿಕೆ ಇರಲಿಲ್ಲ. ಹೆದರಿಕೆ ಇರಲಿಲ್ಲ. ಎಷ್ಟು ಏಜ್ ಇತ್ತು ನಿಮ್ಗಾಗ? ಎಷ್ಟು ವಯಸ್ಸಿತ್ತು ನಿಮ್ಗೆ ಅಂತ? ಆವಾಗ 24, 25, 25ರಿಂದ 30 ಅಷ್ಟೇ, 30 ಒಳಗೆ. ಈಗ ಅವ್ರ ಜೊತೆ ನೀವು ಇದ್ದಿದ್ದಕ್ಕೆ ನಿಮ್ಗೆ ಹುಡುಗಿನೂ ಅವರೇ ತೋರಿಸಿದ್ದು ಅಂತ ನಾನು ಕೇಳ್ಪಟ್ಟೆ. ಆಗ್ಲೇ ನೀವು ಅದ್ರ ಬಗ್ಗೆನೂ ಹೇಳಿದ್ರಿ. ಕಾಳಿಂಗನವರ ಜೊತೆ ತಿರುಗಾಟದಲ್ಲಿ ಏನಾದ್ರು ನೆನಪುಗಳಿದ್ರೆ ಹಂಚ್ಕೋಬಹುದಾ? ಬಹಳ ಸುಂದರವಾದ ನೆನಪುಗಳಿದೆ ಕಾಳಿಂಗನವರ ಒಟ್ಟಿಗೆ. ಅದೇ ಆ ಕಾಲದಲ್ಲಿ ಕಲಾವಿದರು ಎಲ್ಲ ದೊಡ್ಡ ಕಲಾವಿದರ ರಾಶಿ ಅದು ಸಾಲಿಗ್ರಾಮ ಮೇಳ ಅಂದ್ರೆ. ಕಲಾವಿದರ ಜೊತೆಗೆ ಪದ್ಯ ಹೇಳಲಿಕ್ಕೆ ಹೆದರಿಕೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ನಮಗೆ ಹಿನ್ನೆಲೆಯಾಗಿ ನಿಂತು ಹೀಗೆ ಹೇಳು ಅಂತ ಹೇಳಿಕೊಟ್ಟವರು ಕಾಳಿಂಗನವರು. ಹಾಗಾಗಿ ಹಿಂದ್ಗಡೆಯಿಂದ ನೈತಿಕ ಬೆಂಬಲ ಕಾಳಿಂಗನವರದ್ದು ಇತ್ತು ನನಗೆ. ಹಾಗಾಗಿ ಹೆದರಿಕೆ ಇರಲಿಲ್ಲ. ಹೆದರಿಕೆ ಇಲ್ಲ. ನೀವು ಇಲ್ಲಿಂದ ಅಲ್ಲಿಗೆ 6 ತಿಂಗಳು ಹೋಗಿ ಅಲ್ಲೇ ಉಳ್ಕೊಂತಿದ್ರ? 6 ತಿಂಗಳು ಅಂದ್ರೆ 2-3 ದಿನ ರಜೆ ಮಾಡ್ಬೇಕಾಗ್ತಿತ್ತು ಮನೆಗೆ ಬರೋದು ಅಂತಾದ್ರೆ. ಸಾಗರಕ್ಕೆ ಬಂದು ಸಾಗರದಿಂದ ಮನೆಗೆ ಹೋಗಿ, ಮನೆಯಿಂದ ಮತ್ತೆ ಸಾಗರಕ್ಕೆ ಹೋಗಿ, ಸಾಗರದಿಂದ ಹೋಗಿ ಹೀಗಾಗ್ತಿತ್ತು. 1-2 ದಿನಕ್ಕೆ ಆಗ್ತಿರ್ಲಿಲ್ಲ.
ಮತ್ತು ನಿದ್ರೆ ಬಿಡೋದಲ್ಲ. ಅಲ್ಲಿಂದ ಬಂದರೆ ಸುಮಾರು 5 ಗಂಟೆ 4 ಗಂಟೆ 5 ಗಂಟೆ ಪ್ರಯಾಣ ಉಡುಪಿಯಿಂದ. ಸಾಗರಕ್ಕೆ ಬಂದು ಮನೆಗೆ ಹೋಗೋ ಹೊತ್ತಿಗೆ ಮಧ್ಯಾಹ್ನ ಆಗ್ತದೆ. ಮತ್ತು ಮಾರನೇ ದಿನ ಬೆಳಿಗ್ಗೆ ಹೊರಡಬೇಕು ಆಟಕ್ಕೆ ಹೋಗ್ಬೇಕು ಅಂತಾದರೆ. ನಮಸ್ಕಾರ, ನಾನು ಗೋಪಾಲ್ ಮೂರ್ತಿ ಹೆಬ್ಬೈಲು. ಈ ಈಚಲಕೊಪ್ಪ ಪ್ರಭಾಕರ ಹೆಗಡೆ ಭಾಗವತರಿಗೂ ನಮ್ಮನೆಗೂ ಭಾಳ ನಿಕಟ ಸಂಬಂಧ. ಯಾಕೆಂದರೆ ಇವರು ತಂದೆಯವರು ಸಂತ ಕೃಷ್ಣಯ್ಯ ಅಂತ, ನನ್ನ ತಂದೆ ಸಹ ಒಂದು ಹೆಸರಾಂತ ಯಕ್ಷಗಾನ ಕಲಾವಿದ ಶ್ರೀವೇಶದ ರಾಮಾಯಣ ಅಂತ ಹೇಳಿ. ಈ ಪ್ರಭಾಕರ ಹೆಗಡೆ ಅವರು ಯಕ್ಷಗಾನದ ಕಾಲ ಹೇಗಿತ್ತು ಅಂತ ನನ್ನ ಸ್ನೇಹಿತರು ಮೊನ್ನೆ ತಾನೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು. ಸಮೀಪದ ಒಂದು ಗೆಣಸಿನ ಕುಣಿ ಅಂತ ಒಂದು ಊರಿನಲ್ಲಿ ಒಂದು ಯಕ್ಷಗಾನ ಸಾಲಿಗ್ರಾಮ ಮೇಳದ ಆಟ ಆಗಿತ್ತಂತ. ಆವತ್ತು ಅಲ್ಲಿ ಘಟ್ಟದ ಮೇಲೆ ಒಂದು ಆಲೆ ಮನೆ ಅಂತ ಒಂದು ಕಬ್ಬಿನಿಂದ ಬೆಲ್ಲವನ್ನು ತಯಾರಿಸುವಂಥ ಒಂದು ಘಟಕ ಅದು. ಅಲ್ಲಿ ಆಲೆ ಮನೆ ಮಾಡ್ತಾ ಇರುವಾಗ ಅವತ್ತು 11 ಗಂಟೆಗೆ ಅಲ್ಲಿ ಭಾಗವತ್ಗೆ ಆ ಊರಿಗೆ ಕೇಳ್ತದೆ. ಕೇಳಿದಾಗ ಒಂದಿಷ್ಟು ಜನ ಅಯ್ಯೋ ಕಾಳಿನವ್ರು ಇಷ್ಟು ಬೇಗ ಬಂದ್ಬಿಟ್ರು ಅಂತ ಹೇಳಿ ಆ ಆಲೆ ಮನೆಯನ್ನು ಅಲ್ಲಿ ನಿಲ್ಲಿಸಿ ಸಾಲಿಗ್ರಾಮ ಮೇಳದ ಆಟ ನೋಡ್ಲಿಕ್ಕೆ ಹೋದಂತೆ. ಅಲ್ಲಿ ಹೋಗುವಾಗ ಈ ಈಚಲಕೊಪ್ಪದ ಪ್ರಭಾಕರ ಹೆಗಡೆ ಪದ್ಯ ಹೇಳ್ತಾ ಇದ್ರಂತೆ. ಅಂದರೆ ಆ ಕಾಲದಲ್ಲಿ ಕಾಳಿಂಗನವರ ಸಮಕಾಲೀನ ಭಾಗವತ ಅಷ್ಟು ಚಂದದ ಸ್ವರ. ಅವರು ಈಗ ಆಶ್ಚರ್ಯ ಪಡ್ತಾರೆ. ಮೊನ್ನೆ ನಾರಾಯಣ ನಾಯ್ಕರು ಅಂತ ಹೇಳಿ ಅವ್ರು ನನಗೆ ಹೇಳಿದರು, ಆ ಪ್ರಭಾಕರ ಹೆಗಡೆ ಎಲ್ಲಿ ಹೋಗ್ಬಿಟ್ರು, ಅಷ್ಟು ಚಂದ ಪದ್ಯ ಹೇಳ್ತಿದ್ರು. ಆದರೆ ಒಂದಿಷ್ಟು ವರ್ಷಗಳ ಕಾಲ ಅವರು ತಿರುಗಾಟ ಮಾಡುವಾಗ ಸ್ವರದ ಕುಂಠಿತ ಆಯಿತು. ಮನೆಯ ಸಮಸ್ಯೆಗಳಿಗಾಗಿ ಅವರು ಯಕ್ಷಗಾನದಿಂದ ಭಾಳ ದೂರ ಉಳಿಬೇಕಾಯಿತು. ಮತ್ತು ಪ್ರಚಾರ ಪ್ರಿಯ ಅಲ್ಲ ಅವರು, ಯಾವತ್ತೂ ಪ್ರಚಾರವನ್ನು ಬಯಸ್ತೇವೇ ಅಲ್ಲ. ಯಾವುದೇ ಮೇಳದಲ್ಲಿ ಇದ್ದರೂ ಈಗ ಒಬ್ಬ ಯಕ್ಷಗಾನ ಕಲಾವಿದ ಅಂತಂದ್ರೆ ಮೊದಲು ಬೇಕಾಗೋದು ಅವನಿಗೆ ಪ್ರಚಾರ. ಅವನಿಗೆ ಎಷ್ಟು ಗೊತ್ತು ಏನು ಗೊತ್ತು ಅನ್ನೋದು ಮುಖ್ಯ ಅಲ್ಲ. ಅವರು ಆ ಕಾಲದ ಹಾಗಲ್ಲ, ಅವರು ಯಾವತ್ತೂ ಪ್ರಚಾರವನ್ನು ಬಯಸಿದವರೇ ಅಲ್ಲ. ಹಾಗಾಗಿ ಒಬ್ಬ ಶ್ರೇಷ್ಠ ನಮ್ಮ ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಈ ಭಾಗದ ಭಾಳ ಒಬ್ಬ ಶ್ರೇಷ್ಠ ಭಾಗವತ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ನನ್ನ ಅನಿಸಿಕೆ ಇದು. ನನ್ನ ತಂದೆ ಸಹ ಅವ್ರ ಮನೆಗೆ ಆವಾಗ ಇವಾಗ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಕರ್ಕೊಂಡು ಹೋದಾಗ ನಾನು ಸಣ್ಣದಿರುವಾಗ ಅಲ್ಲಿ ಭಾಗವತ ಪದ್ಯ ಹೇಳ್ತಿದ್ರು. ಮೊದಲೇ ಇಲ್ಲ, ಮತ್ತು ಶ್ರುತಿ ಇಲ್ಲ. ಈಗೆಲ್ಲ ಮೊಬೈಲ್ನಲ್ಲಿ ಆ್ಯಪ್ ಇದೆ. ಹಾಗೆ ಪದ್ಯ ಹೇಳ್ತಿದ್ವು. ಹಾಗೆ ಪದ್ಯ ಹೇಳುವಾಗ ಒಂದು ಸುಧನ್ಮಾರ್ಜುನ ಅಂತ ಒಂದು ಪ್ರಸಂಗದ ಪದ್ಯ ನನಗೆ ಈಗಲೂ ಕಿವಿಯಲ್ಲಿ ಕೇಳಿದಗುಂಟು. ಯಾಕಂದ್ರೆ ಅಷ್ಟು ಚಂದವಾಗಿ ಬರ್ತಿತ್ತು ಅಂತ ಒಂದು ಭಾಗವತನ ಇವತ್ತು ಇಲ್ಲಿ ಸಂದರ್ಶನ ಆಗಿದೆ. ನಮಗೆಲ್ಲ ತುಂಬ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಯಕ್ಷಗಾನಕ್ಕೆ ಹೆಂಗ್ ಬಂದ್ರಿ ನೀವು? ನಿಮ್ಮ ಫ್ಯಾಮಿಲಿಲಿ ಯಾರಾದ್ರೂ ಇದ್ರು? ನನ್ನ ತಂದೆ, ನನ್ನ ಅಜ್ಜ ಎಲ್ಲ ಯಕ್ಷಗಾನ ಕಲಾವಿದರೇ ಆಗಿದ್ರು, ಹವ್ಯಾಸಿ. ಓಕೆ. ನನ್ನ ತಂದೆ ಇಲ್ಲಿ ತುಮರಿ ಹಲ್ಕರೆ ಬಟ್ಟೆ ವಿನಾಯಕ ಮೇಳ ಅನ್ನುವ ಮೇಳ ಕಟ್ಟಿ ಪ್ರಧಾನ ವೇಷಧಾರಿಯಾಗಿ ಕೆಲಸ ಮಾಡಿದವರು. ಓಕೆ. ಅವ್ರ ಮುಖಾಂತರ ನನಗೆ ಯಕ್ಷಗಾನದ ಆಸಕ್ತಿ ಬಂತು. ನನಗೆ ಸ್ವಲ್ಪ ನನ್ನ ತಂದೆ ನನ್ನ 18ನೇ ವಯಸ್ಸಲ್ಲಿ ತೀರೋದ್ರು. ನಾನು ಕಾಲೇಜಿಗೆ ಹೋಗ್ತಿದ್ದೆ. ಆ ಸಮಯದಲ್ಲಿ ನನಗೆ ತಾಳದ ಇದನ್ನೆಲ್ಲ ಹೇಳ್ಕೊಟ್ಟಿದ್ರು. ಸ್ವಲ್ಪ ಪದ್ಯ ಹೇಳೋದು, ಭಾರಿ ಕರೆಕ್ಟಾಗಿ ಶಾಸ್ತ್ರೀಯವಾಗೆಲ್ಲ, ಸಾಧಾರಣ ಒಂದು ಅಂದಾಜಿತ್ತು. ಅದನ್ನು ಇಟ್ಕೊಂಡು ನಾನು ನೀನಾಸಂ ಕೆ ವಿ ಸುಬ್ಬಣ್ಣನ ನಾಟಕ ಇದಕ್ಕೆ ಹೋಗ್ತಿದ್ದೆ. ಸರಿ. ಆವಾಗ ನನ್ನ ವಾಯ್ಸೆಲ್ಲ ನೋಡಿ ಸುಬ್ಬಣ್ಣ, ನೀನು ಯಕ್ಷಗಾನಕ್ಕೆ ಪ್ರಾಕ್ಟೀಸ್ ಮಾಡು, ನಿನ್ನ ವಾಯ್ಸ್ ಚೆನ್ನಾಗಿದೆ, ಪ್ರಾಕ್ಟೀಸ್ ಮಾಡು ಅಂತ ಹೇಳಿದರು. ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ ಅಂದರು. ಹರಿದಾಸ್ ಭಟ್ರಿಗೆ ಹೇಳಿ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಸೇರಿಸಿ ನನಗೆ ಯಕ್ಷಗಾನ ಕಲೀಲಿಕ್ಕೆ ಪ್ರೇರಣೆ ಸುಬ್ಬಣ್ಣ. ಸಂತವ ಕೃಷ್ಣಯ್ಯ ಅಂತ ಹೇಳಿದ್ರೆ ನಿಮ್ಮ ತಂದೆಯವರ? ಹೌದು, ಫಸ್ಟ್ ಹೇಳಿಕೊಟ್ಟರು ತಂದೆಯವರು. ಈ ನಿನಾಸಮಲ್ಲೂ ನೀವು ತಿರುಗಾಟ ಮಾಡಿದ್ರಾ? ಯಾವಾಗ? ನಿನಾಸಮಲ್ಲೂ ತಿರುಗಾಟಕ್ಕೆ ಹೋಗಿದ್ರ ನೀವು? ಹೌದು, 1 ವರ್ಷ ತಿರುಗಾಟ. ಫಸ್ಟ್ ತಿರುಗಾಟ ನೀನಾಸಂ ತಿರುಗಾಟ 85 ಏನೋ ಇರಬೇಕು. ಫಸ್ಟ್ ತಿರುಗಾಟದಲ್ಲಿ ಲೋಕಶಾಕುಂತಲ ಅಂತ ಚಿದಂಬರರಾವ್ ಜಂಬೆ ಅವರು ಒಂದು ಯಕ್ಷಗಾನ ಆಧಾರಿತ ನಾಟಕ ಮಾಡಿದರು. ಅದರಲ್ಲಿ ಯಕ್ಷಗಾನ ಭಾಗವತನ ಪಾತ್ರ ಇತ್ತು. ಆ ಪಾತ್ರ ಮಾಡಿದ್ದು ನಾನೇ. ಆವಾಗ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರು. ನಾಟಕದಲ್ಲಿ ನನಗೆ ಹೆಚ್ಚು ಅಷ್ಟೊತ್ತಿಗೆ ಆಸಕ್ತಿ ಇರಲಿಲ್ಲ, ಯಕ್ಷಗಾನದ ಕಡೆ ಎಳೀತಿತ್ತು. ಆದರೆ ಒತ್ತಾಯ ಮಾಡಿ ತಗೊಂಡೋದ್ರು. 1 ವರ್ಷ ತಿರುಗಾಟ ಮಾಡಿದೆ. ಓಕೆ. ಆಮೇಲೆ ಯಾವ್ಯಾವ ಮೇಳದಲ್ಲಿ ನೀವು ಸೇವೆ ಸಲ್ಲಿಸಿದ್ರಿ? ಫಸ್ಟ್ ಇದ್ದಿದ್ದು ಸಾಲಿಗ್ರಾಮ ಮೇಳನ? ಅಲ್ಲ, ಫಸ್ಟ್ ಇದ್ದಿದ್ದು ಸೇರಿದ್ದು ಅಮೃತೇಶ್ವರಿ. ನೀಲಾವರ ರಾಮಕೃಷ್ಣಯ್ಯ
ಅಮೃತೇಶ್ವರಿ ಉಪ್ಪೂರಿಗೆ ಹೇಳಿ ಹಾ ಸಂಗೀತಕ್ಕೆ ನನ್ನ ಅಮೃತೇಶ್ವರಿ ಸೇರಿಸಿದ್ರು. ಹಾ ಆಮೇಲೆ ಮೂಲ್ಕಿ ಮೇಳಕ್ಕೆ ಬಂದಿದ್ದ. ಆಮೇಲೆ ಮಾರಣಕಟ್ಟೆ ಮೇಳಕ್ಕೆ ಬಂದೆ. ಓ, ನಮ್ಮ ಮಾರಣಕಟ್ಟೆ ಮೇಳದಲ್ಲೂ ಸೇವೆ ಸಲ್ಲಿಸಿದ್ರಿ. ಮಾರಣಕಟ್ಟೆಯಲ್ಲಿ ಹಳೆ ತಲೆಗೆ ಮುತ್ತೆ ಹೆಗ್ಡೆಯರ ಕಾಲದಲ್ಲಿ ಇರುವಂಥವ್ರಿಗೆ ಈಗಲೂ ಗೊತ್ತಿದೆ. ಹಾ ಹಾ ಓಕೆ. ಹಾ 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 ಮಾರಣಕಟ್ಟೆಗೆ ಸೇರಿ ಆದ ಮೇಲೆ ಅಲ್ಲಿ ಒಳ್ಳೆ ಹೆಸರಾಯಿತು. ಹಾ ಮತ್ತು ಮುತ್ತೆ ಹೆಗ್ಡೆಯರು ಮತ್ತು ಮಾರಣಕಟ್ಟೆ ಆ ಏರಿಯಾದ ಜನ ಹಾ ನಮಗೆ ಭಾಳ ಸಪೋರ್ಟ್ ಮಾಡಿದರು. ನರಸಿಂಹದಾಸರು ಭಾಗವತರು, ಓಕೆ. ನೈನ್ ಭಾಗವತರು, ನಾನು ಜೂನಿಯರು. ಹಾ ಆವಾಗ ಧನುರ್ಧರ ಧನಂಜಯ ಅಂತ ಒಂದು ಪ್ರಸಂಗ, ಹೊಸ ಪ್ರಸಂಗ, ಹಾ ಪೌರಾಣಿಕ ಹೊಸ ಪ್ರಸಂಗ. ಹಾ ಅದರಲ್ಲಿ ಬಹಳ ಅದ್ಭುತವಾಗಿ ನನ್ನ ಪದ್ಯ ಆಯಿತು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಅಲ್ಲಿ ಆ ಏರಿಯಾದ ಜನ ಎಲ್ಲ ಭಾಳ ಸಪೋರ್ಟ್ ಮಾಡಿದರು. ಓ ಹೋ ಹೋ ಹೋ. ಏನು ಪ್ರತಿ ದಿನ ನೋಟಿನ ಹಾರ ಇಂಥದ್ದೆಲ್ಲ ಬೀಳ್ತಿತ್ತು. ಓ ಹೋ ಹೋ. ಹಾ ಆ ವರ್ಷ ಏನಾಯ್ತು ಅಂದರೆ ಅಲ್ಲಿ ಒಳ್ಳೆ ಹೆಸರು ಬಂತು. ಆವಾಗ ನನಗೆ ಸೋಮನಾಥ್ ಹೆಗಡೆಯವರು ಸಾಲಿಗ್ರಾಮ ಮೇಳದ ಹಾ ಮೂರು ವರ್ಷ ಇನ್ವೈಟ್ ಮಾಡಿದ್ರು. ನಮ್ಮ ಮೇಳಕ್ಕೆ ಬಂದು ನಾವು ಅವಕಾಶ ಕೊಡ್ತೇವೆ ಅಂತ. ಆವಾಗ ಅವಕಾಶ ಕೊಡೋದು, ಟೆಂಟಿನ ಮೇಳಕ್ಕೆ ಅವಕಾಶ ಕೊಡೋದು ಅಂದರೆ ಒಂದು ಸೌಭಾಗ್ಯ. ಆವಾಗ ನಾನು ಮಾರಣಕಟ್ಟೆ ಬಿಟ್ಟು ಇದಕ್ಕೆ ಹೋದೆ, ಸಾಲಿಗ್ರಾಮಕ್ಕೆ ಹೋದೆ. ಸಾಲಿಗ್ರಾಮದಲ್ಲಿ ಒಂದು ವರ್ಷ ತಿರುಗಾಟ ಆಯಿತು. ಸಾಲಿಗ್ರಾಮ ತಿರುಗಾಟ ಆದಮೇಲೆ ನೆಕ್ಸ್ಟು ಮೂಲ್ಕಿ, ಸಾಗರದವರು ಮೂಲ್ಕಿ ಮೇಳ ಅಂತ ಮಾಡಿದರು, ಹೊಸ ಮೇಳ. ಸಾಗರದ ಯೋಗೇಶ್ ಶೆಟ್ಟರು ಅಂತ ಅವರು ನನ್ನ ನೀನು ಬೇಕು ನನಗೆ, ನಮ್ಮ ಮೊದಲಿಂದ ಒಡನಾಡಿಗಳವರು, ನೀವು ಬೇಕೋ ನೀವು ಅಲ್ಲಿಂದ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ಮತ್ತು ನಾನು ಸಾಲಿಗ್ರಾಮ ಮೇಳದ ಯಜಮಾನ್ರೇನಾದ್ರು ಹೇಳ್ಬೋದು ಕೇಳಿ ಅಂತ ಹೇಳಿದೆ. ಅವರಿಗೂ ಸಾಲಿಗ್ರಾಮದವರಿಗೂ ಒಡನಾಟ ಇತ್ತು. ಅವರು ಮಾತಾಡಿಕೊಂಡು ಸೋಮನಾಥ್ ಹೆಗಡೆಯವರು ಅವರು ತೊಂದರೆ ಇಲ್ಲ ನೀವು ತಗೊಂಡೋಗಿ ಅಂತ ಹೇಳಿದರು. ಮೂಲ್ಕಿಗೆ ಬಂದೆ. ಮೂಲ್ಕಿಲ್ ಮರಿಯಪ್ಪ ಆಚಾರ್ಯರು ಭಾಗವತರು. ಓಕೆ. ಅದು ಬಹಳ ಅತ್ಯುತ್ತಮ ತಿರುಗಾಟ. ಅದು ಯಾವ ವರ್ಷಗಳು? ಅದು ವರ್ಷ 2095 ಅಲ್ಲ, ಅದಕ್ಕಿಂತ ಮುಂಚೆ 90ನೇ ಇಸ್ವಿನಾ? 80ರಿಂದ 85 ಕರೆಕ್ಟ್ ಇಸುವಿ ನೆನಪಿಲ್ಲ ನನಗೆ, ಈ ಮರವು ಜಾಸ್ತಿ ಆಗಿದೆ ಈಗ. 80ರಿಂದ 85 ಬಹಳ ನನಗೆ ಮರಿಯಪ್ಪಾಚಾರ್ಯರು ನನ್ನ ಪ್ರೀತಿಯ ಭಾಗವತರು ಮೊದಲಿಂದಲೂ ಅಷ್ಟೇ. ಅವ್ರ ಶೈಲಿ, ಅವರ ಆಲಾಪ ಇವೆಲ್ಲ ನನಗೆ ಭಾರಿ ಪ್ರೀತಿ ಇತ್ತು. ಅವ್ರ ಪದ್ಯ ಕೇಳ್ತಾ ಕೇಳ್ತಾ ನಂದು ಬಹಳಷ್ಟು ಬೆಳವಣಿಗೆ ಆಯಿತು. ಆ ವರ್ಷ ತಿರುಗಾಟ ಆಯಿತು. ತಿರುಗಾಟ ಆದ ಹೊತ್ತಿಗೆ ಮದುವೆ ಆಯಿತು. ಮದುವೆ ಆಗಿ ನನ್ನ ಹೆಂಡತಿನ ಕರ್ಕೊಂಡು ಈಚಲ್ಕೊಪ್ಪಕ್ಕೆ ಬಂದೆ. ಅಲ್ಲಿ ಮನೆ ಆವಾಗ ಈಚಲ್ಕೊಪ್ಪದಲ್ಲಿ ಪರಿಸ್ಥಿತಿ, ನಮ್ಮದು ಆರ್ಥಿಕ ಸ್ಥಿತಿ ಅವಾಗ ಬಹಳ ಕಷ್ಟ ಇತ್ತು. ನಮಸ್ಕಾರ. ಯಕ್ಷಗಾನ ನಮ್ಮ ಕುಟುಂಬದ ಒಂದು ಪ್ರತಿಭೆ. ಎಲ್ಲರೂ ಯಕ್ಷಗಾನ ಪ್ರಿಯರೇ ನಮ್ಮಲ್ಲಿ. ನಾವು 5 ಜನ ಅಣ್ತಂದಿಕ್ಕಳು. ನಮ್ಮ ತಂದೆಯವರು ಯಕ್ಷಗಾನದವರು, ನಮ್ಮ ಹಿರಿಯ ಅಣ್ಣ, ನಾನು, ನಮ್ಮ ಅಣ್ಣ ಒಬ್ಬರು ಭಾಗವತರು ಬಿಡಿ, ಅವರು ಸಾಕಷ್ಟು ಹೆಸರು ಮಾಡುವರು. ಆದರೆ ಈ ಯಕ್ಷಗಾನ ನಮ್ಮ ಅಣ್ಣ ಭಾಗವತಿಗೆ ಹೋದಾಗ ನಮಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ಯಾಕೆಂದರೆ ಅವರು ಡಿಗ್ರಿ ಪೂರೈಸಿದ್ರು. ಯಾವ್ದಾದ್ರು ಸರ್ಕಾರಿ ಕೆಲಸ ಹಿಡೀಲಿ, ಯಾವ್ದಾದ್ರು ಉದ್ಯೋಗ ಮಾಡಲಿ, ಸಂಸಾರ ಅಷ್ಟು ಕೀಳ್ಮಟ್ಟದಲ್ಲಿತ್ತು. ಆರ್ಥಿಕವಾಗಿ ಕೆಲಸ ಮಾಡಲಿ ಹೇಳಿತ್ತು. ಅವರು ಯಕ್ಷಗಾನಕ್ಕೆ ಹೋದರು. ಆ ಕಾಲದಲ್ಲಿ ಯಕ್ಷಗಾನದಾಗ ದುಡಿಮೆ ಇರಲಿಲ್ಲ, ಬರೀ ಮನೋರಂಜನೆ ಮಾತ್ರ. ಕಲಾವಿದರಿಗೂ ಅಷ್ಟೇ, ಪ್ರೇಕ್ಷಕರಿಗೂ ಅಷ್ಟೇ. ಪ್ರೇಕ್ಷಕರಿಗೆ ಈಗಲೂ ಬರೀ ಮನೋರಂಜನೆ ಬಿಟ್ಟರೆ ಮತ್ತೇನಿಲ್ಲ. ಆ ಕಾಲದಲ್ಲಿ ಯಕ್ಷಗಾನ ಸ್ವಲ್ಪ ಪ್ರತಿಭಾ ಇದಾಗಿತ್ತು. ಈ ಕಾಲದಲ್ಲಿ ಯಕ್ಷಗಾನ ಪ್ರತಿಭೆ ಇಲ್ಲ. ನಮ್ಮ ಅಣ್ಣ ಯಕ್ಷಗಾನಕ್ಕೆ ಹೋದವಾಗ ನಮ್ಗೆ ಅಷ್ಟು ಸ್ವಲ್ಪ ಬೇಜಾರಾಗಿತ್ತು. ಆದರೆ ಕೊನೆಗೆ ಅವರು ಹೆಸರು ಮಾಡೋಕ್ಕೆ ಹಿಡಿದ ಮೇಲೆ ನಮಗೆ ಸಾಕಷ್ಟು ಖುಷಿ ಆಯಿತು. ನಾನು ಅವರು ಮೇಳದಾಗ ಇದ್ದಾವ ಆಟಕ್ಕೆ ಹೆಚ್ಚು ಕಡಿಮೆ ವರ್ಷದಾಗೆ ಆ ಕಾಲದಲ್ಲಿ 80ನೇ ಇಸ್ವಿ ಟೈಮ್ನಲ್ಲಿ 80ನೇ ಇಸ್ವಿಲಿ ವರ್ಷ 8-10 ಸಾವಿರ ರೂಪಾಯಿ ಕಳೀತಿದ್ದೆ. ನಮ್ಮ ವರ್ಷದ ಇನ್ಕಮ್ಮೇ ಹೆಚ್ಚು ಕಡಿಮೆ ಒಂದು 20ರಿಂದ 30 ಸಾವಿರ ರೂಪಾಯಿ. ನಾನು ಕಳೀತಾ ಇದ್ದಿದ್ದು ಯಕ್ಷಗಾನಕ್ಕೆ 10,000 ರೂಪಾಯಿ ಕಳೀತಿದ್ದೆ. ನಮ್ಮ ಅಣ್ಣನ ಪದ್ಯ ಕೇಳಬೇಕು, ನಾವು ಭಾರಿ ಚೆನ್ನಾಗಿ ಹೇಳ್ತಿದ್ರು. ಆದರೂ ನಾವು ಬೇಡ, ನಮ್ಮ ಅಣ್ಣ ಬರಲಿ, ನಮಗೆ ಸ್ವಲ್ಪ ಸ್ವಾರ್ಥ ಅಷ್ಟು. ಆದ್ರೂ ಕೊನೆಗೆ ಇವ್ರಿಗೆ ಎಲ್ಲಿ ಸ್ವರ ಹೋಯ್ತು,
ನಮ್ಗೆ ಇವತ್ತಲ್ಲ ನಾಳೆ ಸರಿ ಆಗ್ತದೆ, ನಾಳೆ ಸರಿ ಆಗ್ತದೆ, ನಾಳೆ ಸರಿ ಆಗ್ತದೆ ಹೇಳಿ ಅದು ಒಂದು ಸ್ವಲ್ಪ ಮಣ್ಣಲ್ಲಿ ಇದಿತ್ತು. ಕೊನೆಗೆ ಇವರು ಯಕ್ಷಗಾನ ಬಿಡ್ತಲೇ ನಮಗೆ ಭಾರಿ ಬೇಜಾರಾಯ್ತು. ಅಲ್ಲ, ಅವರು ಅನಿವಾರ್ಯ, ಆರೋಗ್ಯ ದೃಷ್ಟಿಯಿಂದ ಅವ್ರು ಬಿಟ್ಟರು. ನಮಗೆ ಅನಿವಾರ್ಯ, ಅವ್ರಿಗೆ ಅನಿವಾರ್ಯ ಆಗಿತ್ತು, ನಮ್ಗೆ ಹಂಗಲ್ಲ. ನಾವು ಒಬ್ಬರು ಪ್ರೇಕ್ಷಕರಾಗಿ ಅಥವಾ ಕೇಳುಗರಾಗಿ ಯಕ್ಷಗಾನ ಬಿಡೋದು ಬೇಕಾಗಿರೋದು. ಇಷ್ಟು ನಮ್ಮ ಅಣ್ಣನ ಬಗ್ಗೆ. ಇನ್ನು ನೀವು ಇಲ್ಲಿಗೆ ಬಂದು ಈ ವಾಹಿನಿಯಲ್ಲಿ ನಮ್ಮ ಸಂಸಾರದ ಅಥವಾ ನಮ್ಮ ಫ್ಯಾಮಿಲಿಯ ಈ ಕಲೆಯ ಬಗ್ಗೆ ಸಾಕಷ್ಟು ವಿಚಾರ ಮಾಡಿದ್ದೀರಿ. ನಿಮ್ಮ ವಾಹಿನಿಗೆ ನಮ್ಮ ಧನ್ಯವಾದ. ಆ ಕಾಲದಲ್ಲಿ ಕಲಾವಿದ ಬದುಕೋದು ಕಷ್ಟ ಆಗ್ತಿತ್ತು. 10 ರೂಪಾಯಿ 20 ರೂಪಾಯಿ ಸಂಬಳ ಅಷ್ಟೇ ದಿನಕ್ಕೆ. 2 ಜನ ಸಂಸಾರ ಮಾಡೋದು ಕಷ್ಟ. ಏನು ಮಾಡೋದು ಅಂತ ಆವಾಗಿಂದ ಶುರುವಾಯಿತು ನನಗೆ. ಇದು ನಾವು ಪೂರೈಸೋದಿಲ್ಲ, ಕಲಾವಿದನಿಗೆ ಬದುಕೋದು ಕಷ್ಟ, ಗಂಡ ಹೆಂಡತಿ ಜೀವನ ಮಾಡೋದು. ಆ್ಯಕ್ಚುಲಿ ದಾರಿ ಮೇಲೆ ಇದ್ದೆ ನಾನು. ಈಚಲ್ಕೊಪ್ಪ ನಮ್ಮ ಮನೆ ಅಷ್ಟೇ ಹೊರತು ಅಲ್ಲಿ ನನ್ನ ತಮ್ಮ ಇದ್ದ ಜಮೀನಿನ ಜವಾಬ್ದಾರಿಗೆ. ನಾನು ಸುಮ್ಮನೆ ಮನೆಯಿಂದ ಹೊರಟವನು. ಆದರೆ ಅನಿವಾರ್ಯ ಈಚಲ್ಕೊಪ್ಪಕ್ಕೆ ಬಂದು ನಿಲ್ಲುವಾಗ ಆಯಿತು. ಅಲ್ಲಿ ಒಬ್ಬಳನ್ನೇ ಬಿಟ್ಟು ಬರಲಿಕ್ಕೆ ಸರಿಯಾಗಲಿಲ್ಲ. ಬದುಕು ಕಟ್ಟಿಕೊಳ್ಬೇಕು, ಯಾಕೆ ಕಟ್ಟಿಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ. ಈ ಒತ್ತಡದ ಮಧ್ಯೆ ನನಗೆ ಡಿಪ್ರೆಷನ್ ಶುರುವಾಯಿತು. ಹೌದಾ? ಡಿಪ್ರೆಷನ್ ಆದರೂ 2ನೇ ವರ್ಷ ಮತ್ತೆ ಮೂಲಿಕೆ ಮೇಳಕ್ಕೆ ಹೋದೆ. ಮಧ್ಯೆ 1 ವರ್ಷ ಗ್ಯಾಪ್ ಬಿಟ್ಟೆ. ಮತ್ತೆ ಮೂಲಿಕೆ ಮೇಳಕ್ಕೆ ಹೋಗಿ ಮರು ವರ್ಷ ತಿರುಗಾಟ ಆಯಿತು. ಮರು ವರ್ಷ ಆ ವರ್ಷ ತಿರುಗಾಟ, ಮೇಳವೇ ತಿರುಗಾಟ ಪೂರೈಸಲಿಲ್ಲ, ಅರ್ಧಕ್ಕೆ ಕ್ಲೋಸ್ ಆಯಿತು. ಅವರು ಆರ್ಥಿಕ ಸಂಕಷ್ಟ, ಮೇಳದ ಯಜಮಾನರಿಗೆ ನಮಗೆಲ್ಲ ಸಂಬಳನೇ ಕೊಡಲಿಲ್ಲ, ಹೀಗೆಲ್ಲ ಆಯಿತು. ಏನೇನೋ ಆಯಿತು ಬಿಡಿ, ಅವ್ರ ಕಷ್ಟವೂ ಇತ್ತು. ಅದು ಸುಮಾರು 4 ತಿಂಗಳು 5 ತಿಂಗಳು ನಡೀತು. ಅಲ್ಲಿ ಕ್ಲೋಸ್ ಆಯಿತು. ಅಷ್ಟರಲ್ಲಿ ಮತ್ತೆ ಮನೆಗೆ ಬಂದೆ. ಏನು ಮಾಡಬೇಕು, ಬದುಕಿಗೆ ದಾರಿ ಇಲ್ಲ, ಬದುಕು ಕಟ್ಟಿಕೊಳ್ಬೇಕು. ಅಷ್ಟೊತ್ತಿಗೆ ಒಂದು ಮಗು ಬೇರೆ ಆಯಿತು. ಪ್ರಕೃತಿ ಏನು ಮಾಡಲಿಕ್ಕೆ ಬರೋದಿಲ್ಲ, ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಮತ್ತೆ ಇಲ್ಲಿಗೆ ಬಂದೆ. ಇಲ್ಲಿ ಬಂದು 1 ವರ್ಷ ನಂತರ ಇಲ್ಲೊಂದು ಗುಡಿಸಲು ಕಟ್ಕೊಂಡು ಇಲ್ಲಿ ಬದುಕ್ತಿದ್ದೆ. ಅಷ್ಟೊತ್ತಿಗೆ ಮತ್ತೆ ಪಂಚಲಿಂಗೇಶ್ವರದಿಂದ ಕರೆ ಬಂತು. ಪಂಚಲಿಂಗೇಶ್ವರ ಮೇಳಕ್ಕೆ ಹೋದೆ. ಅಲ್ಲಿ ಏನಾಯಿತು ಅಂದರೆ ಅಲ್ಲಿ 4-5 ಜನ ಭಾಗವತರು. ಓಕೆ. ಯಾರಿಗೂ ಸರಿಯಾಗಿ ಅವಕಾಶ ಇಲ್ಲ. ಎಲ್ಲ 4 ಪದ್ಯ 5 ಪದ್ಯ ಹೇಳೋದು, ಇಳಿದು ಬರೋದು. ಹೀಗೆ ಅದು ಇಷ್ಟ ಆಗಲಿಲ್ಲ. ನಮಗೆ ಅವಕಾಶ ಇದ್ದರೆ ನಾವು ಬೆಳೆಯೋದು, ಅವಕಾಶವೇ ಇಲ್ಲದೆ ಬೆಳೆಯೋದು ಹೇಗೆ? ಮತ್ತು ಅಲ್ಲಿಂದ ಬಿಟ್ಟೆ. ಮರು ವರ್ಷ ಬಚ್ಚಗಾರು ಅಂತ ಅಲ್ಲಿ ಬಚ್ಚಗಾರ ಮೇಳ ಮಾಡಿದರು. ಶುಂಠಿ ಸತ್ಯನಾರಾಯಣ ಭಟ್ರು. ಇಲ್ಲಿ ಬಾ ನೀನು ಅಂತ ಹೇಳಿದರು. ಅಲ್ಲೂ ಹೋದೆ. ಅಲ್ಲಿ ಹೋದರೆ ಅಲ್ಲಿ ಬೇರೆ ಥರದ ರಾಜಕೀಯ. ಇದ್ದೇ ಇರುತ್ತೆ. ಒಬ್ಬರನ್ನ ಮೇಲೆ ಎತ್ತೋದು, ಒಬ್ಬರನ್ನ ಕೆಳಗೆ ಮಾಡೋದು, ಹೀಗೆ ಅವಕಾಶ ಕಡಿಮೆ ಕೊಟ್ಟರು. ಶುಂಠಿ ಸತ್ಯನಾರಾಯಣ ಭಟ್ರ ಹತ್ರ ಕೇಳಿದೆ ನಾನು, ಅವ್ರು ಈಗಲೂ ಇದ್ದಾರೆ, ನಾ ಬಿಟ್ಟು ಹೋಗ್ತೇನೆ ಈ ಥರ ಆದರೆ. ನನಗೆ ಈ ಥರ ಬರೀ ನೀವು ಎಷ್ಟು ಸಂಬಳ ಕೊಟ್ಟರು ನಮಗೆ ಪದ್ಯ ಹೇಳಲಿಕ್ಕೆ ಅವಕಾಶ ಇಲ್ದಿದ್ರೆ ನಮಗೆ ಇರ್ಲಿಕ್ಕೆ ಆಗೋದಿಲ್ಲ, ನಾನು ಹೋಗ್ತೇನೆ ಅಂದೆ. ಅದು ನಿನ್ನ ಇಷ್ಟ ಅಂತ ಹೇಳಿದರು ಮೇಳದ ಯಜಮಾನರು. ನಾನು ಬಿಟ್ಟು ಬಂದೆ. ಇದಿಷ್ಟು ನನ್ನ ತಿರುಗಾಟದ ಕತೆ. ಈಗ ಇಷ್ಟೆಲ್ಲ ತಿರುಗಾಟ ಆಗುತ್ತೆ, ನೀವೊಂದು ಮೇರು ಸ್ತರದಲ್ಲಿ ಇರ್ತೀರಾ, ಸಡನ್ಲಿ ನಿಮ್ಮ ಸ್ವರ ಏನೋ ಪ್ರಾಬ್ಲಮ್ ಆಯ್ತು, ಬಿದ್ದು ಹೋಯ್ತು ಅಂತ ಅಭಿಮಾನಿಯೊಬ್ರು ಹೇಳೋದನ್ನ ಕೇಳಿಸ್ಕೊಂಡಿದ್ದೆ. ಅದ್ ನಿಜಾನ? ಅದು ಸತ್ಯ. ಏನಾಗಿದ್ದು? ಯಾಕೆ ಬಿದ್ದೋಗುತ್ತೆ ಆ ತರ? ಏನಾಯ್ತು? ಮೊದಲನೇದಾಗಿ ಮಾನಸಿಕ ಸ್ಥಿತಿಗೂ ಗಂಟ್ಲಿಗೂ ಮನುಷ್ಯರಿಗೆ ಎಲ್ರಿಗೂ ಸಂಬಂಧ ಇದೆ. ಆ ಮಾನಸಿಕ ಸ್ಥಿತಿ ನನ್ನನ್ನು ಸ್ವರ ತೆಗೆಯುವಾಗ ಮಾಡಿರಬಹುದು, ನನಗೆ ಗೊತ್ತಿಲ್ಲ. ನಾನು ಯೋಚನೆ ಮಾಡಿದ್ದು, ಈಗ ಕೂತ್ಕೊಂಡು ಯೋಚನೆ ಮಾಡಿದರೆ. ಮತ್ತೆ ನಿದ್ರೆ ಬರ್ತಿರ್ಲಿಲ್ಲ, ಡಿಪ್ರೆಷನ್ ಈಗ ಹೋದೆ. ಅದು ನಿಮ್ಮ ವೀಕ್ನೆಸ್ ಆಯ್ತಾ? ವೀಕ್ನೆಸ್ ಆಗಿ ನಿದ್ರೆ ಬರ್ತಿರ್ಲಿಲ್ಲ. ನಿದ್ರೆ ಇಲ್ಲದೆ 3 ತಿಂಗಳು 6 ತಿಂಗಳು ನಿದ್ರೆ ಇಲ್ಲದೆ ಮನುಷ್ಯನ ಆರೋಗ್ಯ ಎಲ್ಲಿ ಉಳಿಬೇಕು? ಆಸ್ಪತ್ರೆ ಸೇರಿದೆ. ಆ ವರ್ಷ ಸಾಲಿಗ್ರಾಮ ಮೇಳಕ್ಕೆ ಕರ್ಕೊಂಡು ಹೋದ್ರು ನನ್ನ ಕಿಶನ್ ಹೆಗಡೆಯರು. ಆವಾಗ ಕಿಶನ್ ಹೆಗಡೆಯರು ಬಂದಿದ್ರು. ಆಸ್ಪತ್ರೆ ಸೇರಿ ಮತ್ತು ವಾಪಸ್ ಹೋದ್ರೆ ಆಗಲಿಲ್ಲ, ನಿದ್ರೆ ಬರೋದಿಲ್ಲ. ಯಜಮಾನ್ರ ಹತ್ರ ಕೇಳಿದೆ,
ನೀವೊಂದು ಕೆಲಸ ಮಾಡಿ, ನೀವು ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳಿ, ನಾನು ಶಿವಮೊಗ್ಗದಲ್ಲಿ ನಮ್ಮ ಡಾಕ್ಟರ್ ಒಬ್ರು ಇದ್ದಾರೆ, ಫೋನ್ ಮಾಡಿ ಹೇಳ್ತೇನೆ ಅಂಥೇಳಿ ಅವರೇ ನಮ್ಮನ್ನು ಡಾಕ್ಟ್ರಿಗೆ ಫೋನ್ ಮಾಡಿ ಶ್ರೀಧರ್ ರಾವ್ ಅಂತ ಅವರ ಆಸ್ಪತ್ರೆಯಲ್ಲಿ ಡಿಪ್ರೆಷನ್ಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದರು. ಓಹೋ, ಯಾಕೆ ಡಿಪ್ರೆಷನ್ಗೆ ಹೋದ್ರಿ ನೀವು? ಏನಾಯ್ತು? ನಿದ್ರೆ ಇಲ್ಲಿದ್ದ ಕಾರಣ ಇರ್ಬೋದು ಅಂತ ಹೇಳಿದ್ರು. ಕೇಳಿದ್ದಾನೆ ಡಾಕ್ಟರ್ ಹತ್ರ. ಅಲ್ಲ, ಫ್ಯಾಮಿಲಿ ಒತ್ತಡ, ನೋವು, ಟೆನ್ಷನ್ ಆ ಥರ ಇತ್ತಾ? ಫ್ಯಾಮಿಲಿ ಒತ್ತಡ ಇತ್ತು, ಆರ್ಥಿಕ ಒತ್ತಡ, ಸಾಮಾಜಿಕ ಒತ್ತಡ, ಮತ್ತೆ ಯಾವ ಮೇಳಕ್ಕೆ ಹೋದ್ರೂ ಅವಕಾಶ ಸಿಗದೆ ಹೋದ್ದು. ಎಲ್ಲವೂ ಇತ್ತು, ಫೌಂಡೇಶನ್ ಎಲ್ಲವೂ ಇತ್ತು, ಆದ್ರೆ ಅವಕಾಶ ಸರಿಯಾದ ಅವಕಾಶ ಸಿಕ್ಕಿದ್ರೆ ನೀವು ಕೂಡ ಒಂದು ಹೋಗ್ತಿದ್ದೆ. ಏನೋ ಮುತ್ತ ಹೆಗಡೆಯರ ಕಾಲದಲ್ಲಿ ಮಾರಣಕಟ್ಟೆಯಲ್ಲಿ ಸಿಕ್ಕಿತ್ತು, ಬಿಟ್ರೆ ಸೋಮನಾಥ್ ಹೆಗಡೆಯರ ಕಾಲದಲ್ಲಿ ಸಾಲಿಗ್ರಾಮದಲ್ಲಿ ಸಿಕ್ಕಿತ್ತು. ಬಿಟ್ರೆ ಎಲ್ಲ ಕಡೆಗೂ ಅವಕಾಶಗಳನ್ನ, ನನ್ನ ಅವಕಾಶಗಳನ್ನ ಕಸ್ಕೊಳ್ಳೋಕೆ ಇನ್ನೊಬ್ರು ಗೊತ್ತಿದ್ರು. ಆ ಸ್ವರ ಬಿದ್ದು ಹೋದ ನಂತರ ಮತ್ತೆ ನೀವು ಟ್ರೈ ಮಾಡ್ಲಿಲ್ವಾ ಎಲ್ಲೂ? ಮೇಳಕ್ಕೆ ಹೋಗಿ ಟ್ರೈ ಮಾಡಲಿಲ್ಲ, ಇಲ್ಲಿ ಟ್ರೈ ಮಾಡಿದೆ. ಇಲ್ಲಿ ಹವ್ಯಾಸಿ ತಂಡಗಳ ಜೊತೆ ಹೋಗಿ ಟ್ರೈ ಮಾಡಿದೆ, ಎಂತ ಮಾಡಿದ್ರು ಆಗ್ಲಿಲ್ಲ. ಆ ಸ್ವರ ಬರೋದೇ ಇಲ್ಲ? ಇಲ್ಲ, ಆಗ್ಲಿಲ್ಲ. ಅಷ್ಟೊತ್ತಿಗೆ ಹೋಗಿದೆ, ಮತ್ತೆ ಡಾಕ್ಟರ್ ಹತ್ರ ಇದನ್ನ ಚೆಕ್ ಮಾಡಿಸ್ದೆ. ಇಲ್ಲ, ಸಣ್ಣ ಬ್ರೇಕ್ ಇದೆ ನಿಮ್ಮ ಗಂಟ್ಲಲ್ಲಿ, ಧ್ವನಿಪೇಟಿಯಲ್ಲಿ, ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ರು, ಎಂತ ಮಾಡಿದ್ರು ಸರಿಯಾಗ್ಲಿಲ್ಲ, ಬರ್ಲಿಲ್ಲ. ನೀವು ಹಾಡಿರುವ ಪದ್ಯಗಳು ಇದೆಲ್ಲ ಗೂಗಲ್ ಅಲ್ಲೂ ಕೂಡ ಇಲ್ಲ ಅಲ್ಲ? ಇಲ್ಲ, ಅವಾಗ ಗೂಗಲ್ ಎಲ್ಲಿ ಅಲ್ಲ, ಯಾವ್ದೇ ಕ್ಯಾಸೆಟ್ ರೆಕಾರ್ಡ್ ಮಾಡಿದ್ದು ಆ ತರದ್ದು ಏನು ಇಲ್ಲ ಈಗ ಯೂಟ್ಯೂಬ್ ಅಲ್ಲಿ? ಇಲ್ಲ. ಹೆಗ್ಗೋಡಲ್ಲಿ ಪ್ರಮತ್ ಹೆಗಡೆ ಅಂತ ಒಬ್ಬ ಇದ್ದಾನೆ, ಅವನ ಹತ್ರ ಇದೆ ಅಂತ ಹೇಳ್ತಾರೆ. ನಾನು ಒಬ್ಬರ ಹತ್ರ ಹೇಳಿದ್ದೇನೆ, ಅಂತದೇನಾದ್ರು ಇದ್ರೆ ತಗೊಂಬನ್ನಿ ಅಂತ. ನಿಮ್ಗೆ ಅನ್ಸಲ್ವ ಈಗ ಕೇಳಿಸ್ಕೋಬೇಕು ಆತರ? ಅದು ಇದೆ, ಆದ್ರೆ ಸಿಕ್ಲಿಲ್ಲ ಇಷ್ಟೊಳಗೆ. ಓಕೆ. ಈಗ ಮನೆಯಲ್ಲೇ ಇರ್ತೀರಾ ನೀವು? ಇಲ್ಲಿ ಕೃಷಿ ನೋಡ್ಕೊಂಡೇ ಇರ್ತೀರಾ? ಹೌದು, ಮನೆಯಲ್ಲಿ ಇರ್ತೇನೆ, ತೋಟದ ಕೆಲಸ ಸ್ವಲ್ಪ ಮಾಡ್ತೇನೆ ಸಾಧ್ಯವಾದಷ್ಟು. ಮಕ್ಕಳೆಲ್ಲ ಎಷ್ಟು ಜನ ನಿಮ್ಗೆ? ಮಕ್ಕಳು 2 ಜನ ಹೆಣ್ಮಕ್ಳು, ಇಬ್ಬರು ಮದುವೆ ಆಗಿದೆ. ಎಲ್ಲಿದ್ದಾರೆ? ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ನೀವು ಗಂಡ ಹೆಂಡತಿ ಇಬ್ಬರೇ ಇರೋದು? ನಾವಿಬ್ರೆ. ಅಮ್ಮ, ಈಗ ನಿಮ್ಮ ಯಜಮಾನ್ರವರ ಸಂದರ್ಶನ ನಾವು ಮಾಡಿದ್ವಿ, ನಿಮ್ ಮನೆಗ್ ನಾವು ಬಂದ್ವಿ. ರಂಗಸ್ಥಳದಲ್ಲಿ ಒಂದು ಸಮಯಕ್ಕೆ ಊರೂರು ಅವರು ಸುತ್ತಾಡಿ ಭಾಗವತಿಕೆಯನ್ನ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನನಗೆ ನಾನು ಅಂದ್ಕೊಂಡಿದ್ದನ್ನ ಯಕ್ಷಗಾನದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಅದನ್ನ ಹಣೆ ಬರನೂ ಇರಬಹುದು ಅಥವಾ ವಿಧಿನೂ ಇರಬಹುದು ಅಂತ. ನಿಮಗೆ ಎಷ್ಟು ಖುಷಿ ಇತ್ತಮ್ಮ ಅವ್ರು ಹಾಡ್ತಿದ್ದಿದ್ದು, ಅವ್ರು ಊರೂರು ಸುತ್ತಾಡ್ತಿದ್ದಿದ್ದು, ಯಕ್ಷಗಾನದಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಪ್ರತಿದಿನ ಎದ್ದು ಹೋಗ್ತಾ ಇದ್ದಿದ್ದೆಲ್ಲ ಎಷ್ಟು ಖುಷಿ ಕೊಡ್ತಾ ಇತ್ತು ನಿಮ್ಗೆ ಅಂತ? ಖುಷಿ ಅಂತ ಇರಲಿಲ್ಲ ನಂಗೆ. ಯಕ್ಷಗಾನದಲ್ಲಿ ನಮ್ಮ ಮನೆಯವರಿಗೆ, ಅಲ್ಲಿ ತಾಯಿ ಮನೆಯವರಿಗೆ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಅಕ್ಕನ ಮನೆಯಲ್ಲಿ ಅಕ್ಕ ಭಾವನಿಗೆ ಮಾತ್ರ ಇಷ್ಟ ಇತ್ತು, ಬಿಟ್ರೆ ಅಮ್ಮನ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ. ಅಮ್ಮನಿಗೆ ಇಷ್ಟ ಇಲ್ಲ, ಭಾಗವತ ಬೇಡ, ಆ ಭಾಗವತ ನೀ ಕೊಡೋದು ಬೇಡ, ಅವ್ರು ಬಡವರು, ಬರ್ತಿ ಬಡವರು, ಉಣ್ಣೋದು ಕಷ್ಟ, ನೀನು ಬೇಡ ಅವರಿಗೆ ಕೊಡೋದು ಅಂತ ಹೇಳ್ತಿದ್ರು ನಮ್ಮಮ್ಮ. ಆದ್ರೆ ನಂಗೆ ಇಲ್ಲ, ಬಡತನ ಆದ್ರೂ ಅಡ್ಡಿಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳೋರಾಗಬೇಕು ಅಂತ ನಂಗೆ ಇತ್ತು. ಶ್ರೀಮಂತಿಗೆ ನೋಡಿ ಆಯ್ತು, ಬಡತನ ಆದ್ರೂ ಅಡ್ಡಿಲ್ಲ, ನಂಗೆ ಪ್ರೀತಿಯಿಂದ ನೋಡ್ಕೊಳ್ಳುವಂತವ್ರು ಆಗ್ಬೇಕು ನಂಗೆ ಅಂತ ನಂಗೆ ಆಸೆ ಇತ್ತು. ಮದುವೆ ಮಾಡಿಸಿದ ಕಾಳಿಂಗ್ ನೋಡ್ರಂತೆ? ಕಾಳಿಂಗ್ ನೋಡ್ರ ಹತ್ರ ನಮ್ಮ ಅಮ್ಮ ಅಕ್ಕ ಭಾವ, ನೀವೇ ನಮ್ಮ ಮೈದನಿನ ಮದುವೆ ಆಗಿ ಅಂತ ಹೇಳಿ ಭಾವ ಹೇಳಿದ್ರು. ಅವಾಗ ಅವರು ಇಲ್ಲ, ನಂಗೆ ಫಿಕ್ಸ್ ಆಗಿದೆ ಮೊದ್ಲೇ, ಅದಕ್ಕಾಗಿ ನಾನು ಮದುವೆ ಆಗುವಂಗಿಲ್ಲ, ನನ್ನ ಜೊತೆಗಾರ ಒಬ್ಬ ಇದ್ದಾನೆ ಮೇಳದಲ್ಲಿ, ಅವನಿಗೆ ನೋಡೋಣ ಅಂತ ಹೇಳಿದ್ರು. ಓಹೋ, ಹಾಗಾಗಿದ್ದು. ಅವರು ಘಟದ ಮೇಲಿನವರು, ಬಡವರು, ನಿಮ್ಗೆ ಆಗ್ತದ ನೋಡಿ ಹೇಗೆ ಅಂತೇಳಿ ನೋಡಿ ಅಂತ ಹೇಳಿದ್ರು. ನೀವು ಕರಾವಳಿ ಆ ಭಾಗ ಇದ್ದಿದ್ದು, ಇಲ್ಲಿ ನೋಡ್ರೆ ಇಲ್ಲಿ ಮಲೆನಾಡು ಭಾಗ ಇದು, ನಿಮ್ಗೆ ಹೆಂಗೆ ಹೊಂದಾಣಿಕೆ ಆಯ್ತು? ಹೊಂದಾಣಿಕೆ ಬಾರಿ ಕಷ್ಟ ಆಯ್ತು. ಅದೇ 1-2 ವರ್ಷ ನಂಗೆ ಬಾರಿ ಕಷ್ಟ ಆಗಿದೆ ಜೀವನ ಮಾಡೋದು. ಇಲ್ಲಿಯ ಹವಾಮಾನ ಹಿಡಿಸ್ತಿರ್ಲಿಲ್ಲ, ಇಲ್ಲಿಯ ಊಟ ತಿಂಡಿಗಳು ನಂಗೆ ಸೇರ್ತಿರ್ಲಿಲ್ಲ. ಇಲ್ಲಿ ಬೀಳ್ತಿಗೆ ಅನ್ನನೇ ಆಗ್ಬೇಕು ಇಲ್ಲಿ ಇವರಿಗೆ, ನಮ್ಗೆ ಬೀಳ್ತಿಗೆ ಅನ್ನ ಆಗುದು, ಕುಚ್ಚಲಕ್ಕಿ ಆಗ್ಬೇಕು. ನಂಗೆ ಹೊಟ್ಟೆ ನೋವು ಯಾವಾಗ ನೋಡಿದ್ರು ಬೀಳ್ತಿಗೆ ಅನ್ನ ಉಂಡು ಹೊಟ್ಟೆ ನೋವು ಆಗ್ತಿತ್ತು. ಅಲ್ಲಿಂದ ಎಷ್ಟೊಂದು ಅಕ್ಕಿ ತರ್ಬೋದು, ಕೊನೆಗೆ ಚೂರೇ ಅಡ್ಜಸ್ಟ್ ಮಾಡಿ ಹೇಗೋ ರೂಢಿ ಮಾಡ್ಕೊಂಡೆ. ನಿಮ್ಗೆ ಅವರೆಲ್ಲ ತಿರುಗಾಟಕ್ಕೆ ಹೋದಾಗ 6 ತಿಂಗಳು ಬರೋದು ಕಷ್ಟ ಆಗ್ತಿತ್ತು. ಆ ಸಂದರ್ಭದಲ್ಲಿ ಫ್ಯಾಮಿಲಿಗಳನ್ನೆಲ್ಲ ಹೆಂಗ್ ನಿಭಾಯಿಸ್ತಿದ್ರಿ? ಮಕ್ಕಳು ಆದಾಗ, ಮಕ್ಕಳನ್ನ ಓದಿಸ್ಬೇಕು, ಈ ತರ ಎಲ್ಲ ಇದ್ದಾಗ ಆ ಪರಿಸ್ಥಿತಿ ಹೆಂಗಿತ್ತಮ್ಮ? ಇಲ್ಲ, ಅಲ್ಲಿ ಈಟ್ಲುಕೊಪ್ಪದಲ್ಲಿ ಇದ್ದಾಗ ಮಗು ಹುಟ್ಟಿದ್ರು, ಅದು ಸಣ್ಣಕ್ಕಿತ್ತಿನ್ನು, ಇನ್ನೊಂದು 2-3 ವರ್ಷ ಅಷ್ಟೇ. ಹಂಗೆ ನಂಗೆ ಇಲ್ಲಿ ಅವಳಿಗೆ ಹುಷಾರಿರ್ತಿರ್ಲಿಲ್ಲ, ಯಾವಾಗ ನೋಡಿದ್ರು ಹುಷಾರಿರ್ತಿರ್ಲಿಲ್ಲ ನಮ್ಮ ಹುಡುಗಿಗೆ. ಹಂಗೆ ಅವಳನ್ನ ನಾನೇ ನೋಡ್ಕೊತೀನಿ ಅಂತ ಹೇಳಿ ಅಮ್ಮ ಕರ್ಕೊಂಡು ಹೋದ್ರು.
ಹೌದಾ? ಹಾ. ಓಕೆ. ಹಂಗೆ ಅಲ್ಲಿ ಅಮ್ಮನೇ ಸಾಕ್ತಿದ್ರು ಹೆಚ್ಚಿಗೆ. ಎಲ್ಲಾದ್ರೂ ಅಪರೂಪಕ್ಕೆ ನಾನು ಹೋಗಿ ನೋಡ್ಕೊ ಬರ್ತಿದ್ದೆ. ಇವ್ರ ಭಾಗವತಿಕೆಯನ್ನ ನೀವು ಎಲ್ಲಿ ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ್ದು? ಅಲ್ಲೇ ಕೇಳ್ತಿದ್ದೆ ನಾನು, ಬಾಯಾರಲ್ಲೇ 2-3 ಆಟಕ್ಕೆ ಹೋಗಿದ್ದೆ. ಈಗ ನಮ್ಗೆ ಅದನ್ನ ವೀಕ್ಷಕರಿಗೆ ತಲುಪಿಸೋಣ ಅಂದ್ರೆ ನಮ್ಗೊಂದು ರೆಕಾರ್ಡಿಂಗ್ ಕೂಡ ಇಲ್ಲ. ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ರು, ನಂಗೆ ಅಡ್ಡಿಲ್ಲ ಅಂತ ಕಾಣ್ತು. ಓಕೆ ಓಕೆ. ಎಲ್ಲೂ ಒಂದು ರೆಕಾರ್ಡಿಂಗ್ ಕೂಡ ಇಲ್ಲ ಅಮ್ಮ? ಇಲ್ಲ, ನಮ್ ಭಾವಂತ್ರ ಇತ್ತು ಇದು ಕ್ಯಾಸೆಟ್ಗಳು. ಆ ಕ್ಯಾಸೆಟ್ಗಳೇ ಕಳೆದೋಯ್ತಂತೆ. ಬಾವ ಹೇಳಿದ್ರು ನಂತರ ಕ್ಯಾಸೆಟ್ಗಳಿತ್ತು, ಕ್ಯಾಸೆಟ್ ಎಲ್ಲ ಕಳೆದೋಯ್ತು. ನಂದು ಅವ್ರದ್ದು ಟೇಪ್ ರಿಕಾರ್ಡ್ ಆಗಿತ್ತು, ಅದ್ರಲ್ಲೆಲ್ಲ ಟೇಪ್ ರಿಕಾರ್ಡ್ ಮಾಡ್ತಿದ್ರು ಅವರು. ಹೌದಪ್ಪ. ಓಹೋ, ಕಳೆದೋಯ್ತು. ಕಳೆದೋಯ್ತು. ಅವರು ಹಂಗೆ 1-1:30 ಶಿಫ್ಟ್ ಆಗ್ತಾ ಬಂದ್ರು ಅವ್ರದ್ದು ಫ್ಯಾಮಿಲಿ. ಆವಾಗ ಎಲ್ಲೋ ಕಳೆದೋಯ್ತದು ಅಂತ ಹೇಳಿದ್ರು. ಹೌದಲ್ವಾ? ಎಸ್ ಎಸ್. ಈಗ ಮಕ್ಕಳು ಎಲ್ಲ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾ ಇದಾರೆ, ಈಗ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀನಿ. ಓಕೆ ಓಕೆ. ನಿಮ್ದು ಇಲ್ಲಿ ಕೃಷಿ ಅಲ್ವಾ ಮುಖ್ಯ ಜೀವನ? ಅವ್ರು ಹೇಳ್ತಾ ಇದ್ರು ತುಂಬಾ ಕಷ್ಟಪಟ್ಟಿದ್ದಾಳೆ, ನಮ್ ಜೊತೆಗೆ ಸೇರಿ ಅವಳು ಕಷ್ಟಪಡೋಂಗಾಯ್ತು ಅಂತ ಹೇಳ್ತಾ ಇದ್ರು. ನಂಗೆ ಸಣ್ಣಕ್ಕಿದ್ದಲ್ಲಿಂದ ಕೃಷಿ ಅಂದ್ರೆ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಸರಿಯಾಗಿ ಇಲ್ಲಿ ಕೃಷಿಗೆ ಸಿಕ್ತು. ಇಲ್ಲಿ ಕೂಲಿ ಕಾರ್ಮಿಕರು ಸಿಕ್ಕೋದೆಲ್ಲ ಭಾರಿ ಕಷ್ಟ ಆಗಿದೆ ಈಗ. ನಾವೇ ಇಬ್ಬರೇ ಸೇರಿ ಎಲ್ಲ ಕೆಲಸ ಮಾಡ್ತೀರಿ. ಓಕೆ ಅಮ್ಮ, ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ ಮನೆಗೆ ಬಂದಿದ್ದು, ಧನ್ಯವಾದ. ಈಗ ಯಕ್ಷಗಾನದಲ್ಲಿ ತುಂಬಾ ಬದಲಾವಣೆಗಳಾಗಿದ್ದಾವೆ. ಆಮೇಲೆ ಇವಾಗ ನನ್ಗನ್ಸುತ್ತೆ ಪರ್ಸನಲಿ ನಾನು ಹೇಳೋದು, ಹಣಕಾಸಿನ ಅಭಾವ ಇವತ್ತಿನ ಯಕ್ಷ ಕಲಾವಿದರಿಗೆ ಇಲ್ಲ. ಈಗ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಈ ಧಾರಾಳತೆ ಇದ್ದಿದ್ರೆ ನಾನು ಹೀಗಿರ್ತಿರ್ಲಿಲ್ಲ. ನಾನು ಕಾಳಗಿನ ನೋಡ್ರು, ಉಪ್ಪೂರು, ಆ ಲೆವೆಲ್ ಧಾರೇಶ್ವರ ನನ್ನ ಕ್ಲಾಸ್ಮೇಟ್, ಅವ್ರ ಲೆವೆಲ್ಗೆ ಹೋಗ್ತಿದ್ದೆ. ಹೌದಲ್ವಾ? ಆದ್ರೆ ನನಗೆ ಮೇನ್ ತೊಂದರೆ ಆದ್ದು ಒಂದು ಆರ್ಥಿಕ ಒತ್ತಡವೂ ಒಂದು ಕಾರಣವೇ ತೊಂದರೆ ಕೊಟ್ಟಿದ್ದು. ಹೌದು. ಆ ಒತ್ತಡಗಳೆಲ್ಲವೇ ನಿಮ್ಮ ವೀಕ್ನೆಸ್ ಆಗೋಯ್ತು. ತೆಗೆದು ನನ್ನ ಮಾನಸಿಕ ಸ್ಥಿತಿ ಹಾಳು ಮಾಡಿದ್ದು ಅದು. ನೀವು ಆ ಸಂದರ್ಭದಲ್ಲಿ ಕಾಳಿಂಗನವರ ಜೊತೆ ಇದ್ದಾಗಲೇ ಇನ್ನೂ ಕೆಲವೊಬ್ಬರ ಒಡನಾಟ ಇತ್ತು ಅಂತ ಇಲ್ಲಿ ಉಲ್ಲೇಖ ಕೂಡ ಆಗಿದೆ. ಅಂದ್ರೆ ಇಲ್ಲಿ ಕೆಲವೊಂದು ಜನ ಕಡತೂಕ ಕೃಷ್ಣ ಭಾಗವತರು ಇರ್ಬಹುದು, ಕೆಪ್ಪಕೆರೆ ಸುಬ್ರಾಯ ಭಾಗವತರು ಇರ್ಬಹುದು, ಮರುವಂತೆ ದಾಸರು ಇರ್ಬಹುದು, ಇವರೆಲ್ಲ ನಿಮ್ಮ ಒಡನಾಟದಲ್ಲಿ ಇದ್ರು ಅಂತ. ಮರವಂತೆ ದಾಸರು ನಮಗ್ ಮೇನ್ ಭಾಗವತರು ಮಾರಣಕಟ್ಟೆ ಮೇಳದಲ್ಲಿ. ಕಡತೋಕ ಕೃಷ್ಣ ಭಾಗವತರು ಕೃಷ್ಣ ಭಾಗವತರು ಅಮೃತೇಶ್ವರಿ ಮೇಳದಲ್ಲಿ ಕೃಷ್ಣ ಭಾಗವತರು, ನಾರಾಯಣಪುರರು ಮತ್ತು ನಾನು ಸಂಗೀತ. ಓಕೆ. ಅವರಿಬ್ರು ಮೇನ್ ಭಾಗವತರು. ಇನ್ನು ಕಾಳಗಿನ ಅವರು ಸಾಲಗಿರಾಮದಲ್ಲಿ ಆಯ್ತಲ್ಲ, ಮತ್ತು ಮರಿಯಪ್ಪಾಚಾರ್ಯ ಮೂಲಿಕೆ. ಹೀಗೆ ಆ ಕಾಲದ ಪ್ರಸಿದ್ಧ ಭಾಗವತರ ಜೊತೆಗೆ ಎಲ್ಲರ ಜೊತೆಗೆ ಒಡನಾಟ ಇತ್ತು. ಈಗ ನಿಮ್ಗೊಂದು ಸಂತೃಪ್ತಿ ಇದೆಯಾ, ಖುಷಿ ಇದೆಯಾ? ನಾನೊಬ್ಬ ಯಕ್ಷಗಾನ ಕಲಾವಿದ ಅಥವಾ ಭಾಗವತ ಆದೆ, ಆ ಟೈಮಲ್ಲಿ ನಂದು ಒಂದು ಚೆನ್ನಾಗಿ ಏನೋ ಒಂದು ಅಂದ್ಕೊಂಡಿದ್ದನ್ನು ಸ್ವಲ್ಪ ಆದ್ರೂ ನಾನು ಜನರ ಒಂದು 10% ಮಾತ್ರ ಸಾಧಿಸಿದೆ. ನಾನು ಅಂದ್ಕೊಂಡಿದ್ರ 10% ಮಾತ್ರ ಸಾಧಿಸಿದ್ದೇನೆ. ಫೌಂಡೇಶನ್ ಎಲ್ಲ ಆಗಿತ್ತು, ಓಕೆ, ಗೋಡೆ ಮೇಲೆ ಹೋಗಿತ್ತು, ರೂಫಿಂಗ್ ಆಗಲೇ ಇಲ್ಲ. ಓಕೆ ಓಕೆ. ಅದು ಆ ಅಸಮಾಧಾನ ನನಗಿನ್ನೂ ಇವತ್ತಿಗೂ ಇದೆ. ನನ್ನ ಫೌಂಡೇಶನ್ ಇವತ್ತಿಗೂ ನಾನು ಈ ಪದ್ಯ ಹೀಗೆ ಹೇಳಬೇಕು ಯಾರಿಗಾದ್ರೂ ಹೇಳಬಲ್ಲ, ಆದ್ರೆ ನನಗೆ ಹೇಳಿ ತೋರಿಸ್ಲಿಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಈಗ ಅದು ನನ್ನ ಸ್ವರ ಇಲ್ಲ. ಇದೊಂಥರ ದೌರ್ಭಾಗ್ಯ ಆಯ್ತಾ ಅಂತ ಇರ್ಬೋದು, ನನ್ನ ಹಣೆ ಬರ ಇದ್ರು ಇರ್ಬೋದು, ಏನ್ ಮಾಡೋದು. ಆ ಬೇಜಾರಿದೆ. ನಿಮ್ಮ ಶ್ರೀಮತಿಯವರು ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು? ಯಕ್ಷಗಾನದ ವಿಚಾರದಲ್ಲಿ ಅವಳಿಗೆ ಪಾಪ ಎಂತ ಗೊತ್ತಿಲ್ಲ. ಅವಳು ಸಾಮಾನ್ಯ ಮನೆಯ ಗೃಹಿಣಿಯಾಗಿ ನನ್ನ ಜೊತೆಗೆ ಸಾಕಷ್ಟು ಕಷ್ಟಪಟ್ಟಿದ್ದಾಳೆ, ಈಗಲೂ ಕಷ್ಟಪಡ್ತಾ ಇದ್ದಾಳೆ. ಈಗಲೂ ಕಷ್ಟ ಇದೆಯಾ? ಈಗ ಮೊದಲಿನಾಗ ಆರ್ಥಿಕ ಪರಿಸ್ಥಿತಿ ಏನಂತ ಕಷ್ಟ ಇಲ್ಲ. ಯಾಕೆಂದ್ರೆ ನನ್ನ ಮಕ್ಕಳಿಬ್ರು, ಹೆಣ್ಣು ಮಕ್ಕಳಿಬ್ರು ನನಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾರೆ. ಏನಾಗಬೇಕು ನೀನು ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ. ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನೀನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಬದುಕೋರಿಗೆ ಆ ಪೇಟೆಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ, ಇಲ್ಲಿದ್ದೇನೆ ಅಷ್ಟೇ. ಮತ್ತೆ ನಿನಗೆ ಏನಾಗಬೇಕು ಅನ್ನೋ ನಾವಿದ್ದೇವೆ ಅಂತ ಹೇಳ್ತಾರೆ. ಹಾಗಾಗಿ ಆ ಸಾಂಸಾರಿಕ ವಿಚಾರದಲ್ಲಿ ನಾನು ಸಂತೃಪ್ತ. ನೀವು ಪ್ರಕೃತಿ ಮಡಿಲಲ್ಲಿದ್ದೀರಿ, ಇಲ್ಲಿ ತೋಟ ಇದೆ, ಸಿಗಂದೂರು ದೇವಸ್ಥಾನ ಇದೆ, ಸಾಕಾಗ್ತದೆ, ಸಂತೃಪ್ತವಾಗಿದ್ದೇವೆ ನಾವು ಗಂಡ ಹೆಂಡತಿ.
ಹೌದು ಹೌದು ಕಷ್ಟ ಅಂದ್ರೆ ಈ ಕೃಷಿಕರಿಗೆ ಇರುವ ಕಷ್ಟಗಳು ಅಷ್ಟೇ ಇದೆ ಅಷ್ಟೇ, ಇದೆ. ಹೌದು ಹೌದು ಹೌದು. ಬೇರೆ ಯಾವುದು ಕಷ್ಟ ಇಲ್ಲ. ಒಂದು ವೇಳೆ ನೀವು ಯಕ್ಷಗಾನದಲ್ಲಿ ಇಲ್ಲ ಅಂದಿದ್ರೆ ಯಾವ ರಂಗಕ್ಕೆ ಹೋಗಿರ್ತಿದ್ರಿ? ನಾನು ಕಾಲೇಜಿಗೆ ಹೋಗಿ ಡಿಗ್ರಿ ಮಾಡಿದ್ದು ಯಾವ್ದಾದ್ರು ಜಾಬ್ ಹಿಡಿಬೇಕು ಅಂತ ಮಾಡಿದ್ದಾಗಿತ್ತದು. ಸರ್ಕಾರಿ ನೌಕರಿಯೋ ಅಥವಾ ಸರ್ಕಾರಿ ಕಷ್ಟ ಇತ್ತು ಆ ಕಾಲದಲ್ಲಿ, ಪ್ರೈವೇಟು ಇರಲಿಲ್ಲ. ನನ್ನ ಅಣ್ಣಂದ್ರೆಲ್ಲ ಬಾಂಬೆ ಪೂನಾಕ್ಕೆಲ್ಲ ಹೋಗಿ ಜಾಬಿಗೆ ಸೇರಿದ್ರು. ಈಗೆಲ್ಲ ಬಹಳ ಹೈ ಲೆವೆಲ್ ಹೋಗಿದ್ದಾರೆ. ಪೂಜೆ ಪುರಸ್ಕಾರಗಳೆಲ್ಲ ನಿಮ್ಗೆ ಇಷ್ಟ ಇರ್ಲಿಲ್ವಾ? ಪೂಜೆ ಮಾಡೋದು, ಪೂಜೆ ಎಷ್ಟು ಬೇಕೋ ಅಷ್ಟಿತ್ತು ಅಷ್ಟೇ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಜಪ ಮಾಡ್ತಾ ಕೂತ್ಕೊಳ್ಳುವ ಫ್ಯಾಮಿಲಿ ಎಲ್ಲ ನಮ್ದು. ದೇವ್ರು ಬೇಕು, ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ದಿನಕ್ಕೆ ಒಂದು ಪೂಜೆ, ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಮುಗೀತು. ಇವತ್ತಿನ ಯಕ್ಷಗಾನದಲ್ಲಿ ಯಂಗ್ಸ್ಟರ್ಸ್ಗಳಿದಾರಲ್ಲ, ಹುಡುಗರು ಮಕ್ಕಳು ನಮ್ಮ ತರ ಇರೋರು, ಅವರಿಗೆಲ್ಲ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳೋಕೆ ಇಷ್ಟಪಡ್ತಾರೆ ನಿಮ್ಮ ಇಡೀ ಅನುಭವವನ್ನ ತಗೊಂಡು? ಅಲ್ಲ, ಈಗಿನ ಯಕ್ಷಗಾನದ ಬಗ್ಗೆ ಏನು ಹೇಳಲಿಕ್ಕೂ ನಂಗೆ ಗೊತ್ತಿಲ್ಲ ಸತ್ಯವಾಗಿ. ಆ ಕಾಲದ ಯಕ್ಷಗಾನವೇ ಬೇರೆ, ಹೌದಪ್ಪ. ಈ ಕಾಲದ ಯಕ್ಷಗಾನವೇ ಬೇರೆ, ಕಂಪ್ಲೀಟ್ ರೂಪಾಂತರ ಆಗಿದೆ. ಹೌದು. ಈಗ ಆ ಕಾಲದಲ್ಲಿ ಈ ಪದ್ಯ ಹೀಗೆ ಹೇಳಬೇಕು ಅಂತಿತ್ತು. ಉದಾಹರಣೆಗೆ ಹೇಳ್ತೇನೆ ನೋಡಿ, ಪೀಠಿಕಾ ಸ್ತ್ರೀ ವೇಷದ ಒಂದು ಪದ್ಯ ಇವತ್ತಿಗೂ ನೆನಪಿದೆ. ಮೋಹನ ರಾಗ ಹಾಕಿ ಪೀಠಿಕಾ ಸ್ತ್ರೀ ವೇಷ ಪದ್ಯ ಹೇಳಿದ್ದಕ್ಕೆ ನಾರಾಯಣಪುರ ಹಿಂದ್ಗಡೆಯಿಂದ ಬಂದು ನನಗೆ ಪೆಟ್ಟು ಕೊಟ್ರು. ಹೌದಾ? ರಂಗಸ್ಥಳದಲ್ಲಿ ಹಿಂದ್ಗಡೆಯಿಂದ ಪ್ರೇಕ್ಷಕರಿಗೆ ಕಾಣುವಾಗಲ್ಲ, ರಂಗಸ್ಥಳದ ಹಿಂದ್ಗಡೆಯಿಂದ ಅದು ಎಂತ ಆ ರಾಗ ಪದ್ಯಕ್ಕೆ ಹೇಳ್ತೆ, ಆ ರಾಗ ಹಾಕಬಾರ್ದು ಅಂತ. ಮೋಹನ ರಾಗ ಅಂದ್ರೆ ಅದು ಬೆಳಗಿನ ಜಾವದ ರಾಗ. ಬೆಳಗಿನ ಜಾವ. ಎದುರು ಜಾವದಲ್ಲಿ ಯಾವ ರಾಗ ಹಾಕಬೇಕೋ ಅದನ್ನೇ ಹಾಕಬೇಕು, ಮಧ್ಯದ ಜಾವದಲ್ಲಿ ಯಾವ ರಾಗ ಹಾಕಬೇಕೋ ಅದನ್ನೇ ಹಾಕಬೇಕು, ಮತ್ತು ಮೂರನೇ ಇದರಲ್ಲಿ ಯಾವ ರಾಗ ಬೇಕೋ ಅದೇ ಬೇಕು. ಹೀಗಿತ್ತು ಆ ಕಟ್ಟುನಿಟ್ಟು. ಈಗ ಅದೆಲ್ಲ ಇಲ್ಲ. ಅದಕ್ಕೆ ಮೇನ್ ಕಾರಣ ಈ 3 ಗಂಟೆ ಕಾರ್ಯಕ್ರಮ. ಈಗ ಜಾವದ ಲೆಕ್ಕಾಚಾರವೇ ಇಲ್ಲ. ಹೌದು ಅಲ್ವಾ? 3 ಗಂಟೆಯಲ್ಲಿ ಇಡೀ ರಾತ್ರಿ ಮುಗಿದೋಗ್ತದೆ. ಆ ಯಕ್ಷಗಾನದ ಮಜವೇ ಬೇರೆ. ಅದು ಇಡೀ ರಾತ್ರಿ ಆಟದಲ್ಲಿ 3 ಗಂಟೆವರೆಗೆ ನಾಗಶ್ರೀ ಪ್ರಸಂಗ ಅಂತ ಇಟ್ಕೊಳ್ಳಿ. ನಾಗಶ್ರೀ ಪ್ರಸಂಗದಲ್ಲಿ 3 ಗಂಟೆ ನಂತರ ಆ ನಿಲ್ಲು ನಿಲ್ಲಲೆ ಆ ಕಾಳಿಂಗನವರ ಪದ್ಯ ಇತ್ತಲ್ಲ, ಅದು ಎಷ್ಟು ಇಂಪ್ರೆಸ್ ಆಗ್ತಿತ್ತು ಅಂದ್ರೆ ಪ್ರತಿ ದಿನ ಚಪ್ಪಾಳೆ, ಪ್ರತಿದಿನ ವಿಷಲ್. ಯಾಕೆ ಹಾಗಾಗ್ತಿತ್ತು ಅಂದ್ರೆ ಅದೊಂದು ಟೋಟಲ್ ಇಡೀ ವಾತಾವರಣದ ಇಂಪ್ರೆಷನ್. ಹೌದು ಹೌದು ಹೌದು, ಹಂಗ್ ನಡೀತಿತ್ತು ಆಟ. ಅಷ್ಟೊತ್ತವರೆಗೆ ನಿಧಾನ ಆಗ್ತಾ 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 ಹೋಗಿ ಬೆಳಗಿನ ಜಾವ ಆ ಸ್ಪೀಡಲ್ಲಿ ಆ ರೀತಿಯ ವಾತಾವರಣ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಈ 3 ಗಂಟೆ ಕಾರ್ಯಕ್ರಮದಲ್ಲಿ ಇರೋದಿಲ್ಲ. ಹಾಗಾಗಿ ಈಗಿನ ಯಕ್ಷಗಾನ ನನಗೆ ಇಷ್ಟವೇ ಆಗೋದಿಲ್ಲ. ಹೌದಲ್ಲ? ಆದ್ರೂ ಅನಿವಾರ್ಯ, ಕಾಲ ಬದಲಾಗಿದೆ, ಕಾಲಕ್ಕೆ ಹೊಂದ್ಕೊಳ್ಬೇಕು. ಕಲೆಯೂ ಹಾಗೆ ಬದಲಾಗ್ತಾ ಹೋಗ್ತಾ ಇದೆ. ಏನಾಗ್ತದೆ ಗೊತ್ತಿಲ್ಲ. ಈಗಿನ ಕಲಾವಿದರಿಗೆ ಹೇಳೋದು ಅಂದ್ರೆ ಸಾಧ್ಯವಾದಷ್ಟು ಪರಂಪರೆಯನ್ನು ಇಟ್ಕೊಳ್ಳಿ, ಪರಂಪರೆಯನ್ನು ಹಾಳು ಮಾಡಬೇಡಿ. ಹೌದು, ನನ್ನ ಅಭಿಪ್ರಾಯ ಅದು. ನಮಸ್ತೆ, ನನ್ನ ಹೆಸರು ರಾಜೇಂದ್ರ ಅಂತ. ನಾನು ಯಕ್ಷಗಾನ ಅಭಿಮಾನಿ ಮತ್ತು ಯಕ್ಷಗಾನ ವೇಷನೂ ಮಾಡ್ತಿದ್ದೆ. ನನಗೆ ಪ್ರಭಾಕರ್ ಹೆಡೆ ಅಂದ್ರೆ ಭಾರಿ ಖುಷಿ. ಯಾಕೆಂತ ಹೇಳಿದ್ರೆ ಅವರ ಪದ್ಯವನ್ನು ಕೇಳಬೇಕು ಅಂತ ಭಾರಿ ಇಷ್ಟ. ನಾನು ಸಣ್ಣಗಿರ್ಬೇಕಾದ್ರೆ ಕಾಳಿಂಗನವರ ಪದ್ಯ ಕೇಳ್ತಿದ್ದು. ನಮ್ಮ ಹೆಬ್ಬೆಯಲ್ಲಿ ಒಂದು ಆಟ ಇತ್ತು ನಾಗಸಿರಿ ಅಂತ. ನಾವು ಸಣ್ಣಾಗಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಿದ್ರು. ಆ ಲಾರಿ ಬಿದ್ದೋಗಿತ್ತು. ಇನ್ನೂ ನನ್ನ ನೆನಪು, ಆ ಲಾರಿ ಬಿದ್ದಾಗ ಸೀದಾ ಕಾಳಿಂಗನವರ ಪದ್ಯ ಕೇಳಬೇಕು ಅಂತ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋದರು. ಕೂತ್ಕೊಂಡು ಯಕ್ಷಗಾನ ನೋಡಿದೆ. ಭಾರಿ ಸಂತೋಷ. ಯಕ್ಷಗಾನ ನಾಗಸಿರಿ ಪ್ರಸಂಗ ಇನ್ನೂ ನನ್ನ ಕೆಲ ಕ್ಯಾಸೆಟ್ ಇದೆ. ನಾಗಸಿರಿ ಕೇಳೋದಂದ್ರೆ ಇನ್ನೂ ಇಷ್ಟ. ಹಾಗೆ ನಾನೊಂದು ಸರಿ ನಮ್ಮ ಗೋಪಾಲ್ ಮೂರ್ತಿಯವರು ನನ್ನ ಯಕ್ಷಗಾನಕ್ಕೆ ಕರ್ಕೊಂಡೋಗಿ ವೇಷ ಮಾಡಿ ಕಲಿಸಿದ್ರು. 2015 ನಮ್ಮ ಪ್ರಭಾಕರ್ ಹೆಡೆ ಕರೆದೆ ನಮ್ಮೂರಿಗೆ ಒಂದು ಪದ್ಯ ಹೇಳಿ ಅಂತ. ದೇವಿ ಮಹಾತ್ಮೆ ಪ್ರಸಂಗ ಆಗಿತ್ತು. ನಿಜವಾಗ್ಲೂ ಖುಷಿಪಟ್ಟೆ. ಅವ್ರನ್ನ 5 ಪದ್ಯ ಹೇಳಿದರು. ಆ ಪದ್ಯಕ್ಕೆ ನಿಜವಾಗ್ಲೂ ಕೇಳುವಂಥ ಪದ್ಯ ಹೇಳಿ ನಮ್ಮನ್ನು ಖುಷಿಪಡಿಸಿದ್ದಾರೆ. ಇಂಥ ಕಲಾವಿದ ಇನ್ನೂ ಇದ್ದಿದ್ರೆ, ಇನ್ನೂ ಅಂದರೆ ಮುಂದೆ ಪದ್ಯ ಹೊರಿಸಿದ್ರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು. ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋಕ್ಕೆ ನಿಮ್ಮ ನಮಸ್ಕಾರ. ಕಾಳಿಂಗನವರು ವೇದಿಕೆ ಮೇಲೆ ಬರ್ತಾರೆ ಅಂತ ಗೊತ್ತಾದ್ರೆ ಜನ ತುಂಬಾ ಕಾಯೋರು,
ಅವ್ರಿಗಿರುವಂತ ಕ್ರೌಡು ಅಥವಾ ಆ ಫ್ಯಾನ್ಸು ಇವತ್ತು ಸಿನಿಮಾ ತಾರೆಯವರಿಗೂ ಕೂಡ ಇಲ್ಲ, ಆ ಲೆವೆಲ್ಗೆ ಆ ಟೈಮಲ್ಲಿ ಇತ್ತು ಅಂತ ಹೇಳಿದ್ರೆ ಹೆಂಗಿರ್ತಿತ್ತು? ನೀವು ಕಣ್ಣಾರೆ ನೋಡಿದ್ರಿ, ಅದೊಂಚೂರು ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಅಂತ. ಅದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾ ಹಾ ಅದು ಹಾಗೆ ಅವರ ರಂಗಸ್ಥಳಕ್ಕೆ ಬಂದು ನಾನು ಇಳಿತಿದ್ದೆ, ಅವರು ರಂಗಸ್ಥಳ ಹತ್ತಿದ್ರು. ಆವಾಗ ಆ ಇಡೀ ಸಭೆ ಅವ್ರ ರೆಸ್ಪಾನ್ಸು ಅದು ಹೇಳಲಿಕ್ಕೆ ಬಾಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಓಹೋ. ಈಗ ಉದಾಹರಣೆಗೆ ಮೋದಿ ಕಾರ್ಯಕ್ರಮದಲ್ಲಿ ಜನ ಇದು ಮಾಡ್ತಾರಲ್ಲ, ಹೌದು ಹೌದು. ಅದೇ ಥರ ಆ ಕಾಲದಲ್ಲಿ ಕಾಳಿಂಗನವ್ರಿಗೆ ಆಗ್ತಿತ್ತು. ನಾನು ಇಳಿದವನು ಅವ್ರಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ದೆ ಬಿಡಿ. ಹಿಂಗೆ ಅದು ಆ ರೆಸ್ಪಾನ್ಸ್ ಹೇಗೆ ಇತ್ತು ಅಂತ ಹೇಳಲಿಕ್ಕೆ ಅದು ಕಷ್ಟ. ಅಷ್ಟೆಲ್ಲ ಇದ್ದವರು ಸಡನ್ ಆಗಿ ತೀರೋಗ್ಬಿಡ್ತಾರೆ. ಆ ಸಂದರ್ಭ ಹೆಂಗಿತ್ತು ನಿಮ್ಗೆ? ನೀವೆಲ್ಲಿದ್ರಿ ಅವತ್ತು? ನೆನಪಿ? ಶಾಕ್ ಅಂದ್ರೆ ನಾನು ಇಲ್ಲಿದ್ದೆ ಅವಾಗ. ಇಲ್ಲಿ ಬಂದಾಗಿತ್ತು. ನಾನು 2 ದಿನ ಸಾಗರದ ಆಟನೇ ಮುಗಿಸ್ಕೊಂಡು ಹೋದ್ರು ಅಂತ ಕೇಳ್ಪಟ್ಟೆ. ಸಾಗರದ ಆಟ ಮುಗಿಸಿ ಉಡುಪಿಗೆ ಹೋದ್ರಂತೆ. ನಾನು ಸಾಗರದ ಆಟಕ್ಕೆ ಹೋಗ್ಲಿಲ್ಲ. ಸಾಗರದ ಆಟ ಇತ್ತು ಅಂತ ಗೊತ್ತಿತ್ತು. ಸಾಗರದ ಆಟ ಇತ್ತು. ಬೆಳಿಗ್ಗೆ ಹೋಗಿ ಸುಮಾರು 12:30 1 ಗಂಟೆಗೆ ನ್ಯೂಸ್ ಬಂತು, ಕಾಳಿಂಗನವರು ತೀರ್ಕೊಂಡ್ರಂತೆ. 2 ದಿನ ನಿದ್ರೆ ಊಟ ಇಲ್ಲ. ಅದೇ ಮನಸ್ಸಿಗೆ ಕೊರಿತಿತ್ತು. ದೊಡ್ಡ ನಷ್ಟ. ಈಗ ನಾವೆಲ್ಲ ಯಕ್ಷಗಾನದಿಂದ ಹೊರ ಹೋದ್ದು ಯಾರಿಗೂ ಅಷ್ಟ ಇಲ್ಲ, ಯಕ್ಷಗಾನಕ್ಕೂ ಅಷ್ಟ ಇಲ್ಲ. ಆದರೆ ದೊಡ್ಡ ನಷ್ಟ ಕಾಳಿಂಗನವ್ರದ್ದು ಅಲ್ವಾ? ಇಷ್ಟೊತ್ತಿಗೆ ಇಷ್ಟು ವರ್ಷ ಅವ್ರು ಇದ್ದಿದ್ರೆ ಏನೆಲ್ಲ ಮಾಡ್ತಿದ್ರು ಹೇಳಲಿಕ್ಕೆ ಬರೋದಿಲ್ಲ. ನಿಜ. ಎಂಥ ರಂಗಸ್ಥಳದಲ್ಲಿ ಎಂಥ ಅವರ ಕ್ರಿಯೇಟಿವಿಟಿ ಅದ್ಭುತ. ಏನೇನೋ ಹೊಸತನ್ನ ಟ್ರೈ ಮಾಡ್ತಾ ಇದ್ರು. ತುಂಬಾ ಜನ ವಿರೋಧ ಕೂಡ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೆ. ವಿರೋಧ ಮಾಡೋರು ಇರ್ತಾರೆ ಬಿಡಿ, ಎಲ್ರಿಗೂ ಇರ್ತಾರೆ. ಹೊಸತನ್ನ ಮಾಡ್ತಿದ್ರು, ಹೊಸತನ್ನ ಮಾಡಿದ್ರು ಅವರು. ಆದ್ರೆ ಹಳತರ ಅಡಿಪಾಯದ ಮೇಲೆ ಹೊಸತನ್ನ ಕಟ್ಟಿದ್ರು. ಅವ್ರು ಎಷ್ಟೋ ಹೊಸ ರಾಗ ಹಾಕಿದ್ದಾರೆ. ಆದ್ರೆ ಅದು ಎಲ್ಲೂ ಇದು ಯಕ್ಷಗಾನದ ಹೊರತಾದ್ದು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಈಗಿನವರು ಹೊಸ ರಾಗ ಹಾಕ್ತಾರೆ, ಹೊಸದಕ್ಕೆ ಬೇಕಾದಷ್ಟು ಕ್ರಿಯೇಟ್ ಮಾಡ್ತಾರೆ. ಆದರೆ ಎಲ್ಲೋ ಯಕ್ಷಗಾನದ ಫೌಂಡೇಶನ್ ಬಿಟ್ಟುಬಿಡ್ತದೆ. ಅವ್ರದ್ದು ಹಾಗಲ್ಲ, ಯಕ್ಷಗಾನದ ಚೌಕಟ್ಟಲ್ಲೇ ಇರ್ತಿತ್ತು. ಅದು ಅವ್ರ ವಿಶೇಷತೆ. ಅವ್ರಿಗೆ ಎಷ್ಟೋ ಈಗ ರೇವತಿ ಇಂಥ ರಾಗಗಳನ್ನೆಲ್ಲ ಬಳಸಿದ್ದವರೇ ಫಸ್ಟು ನನಗೆ ಗೊತ್ತಿದ್ದಾಗೆ. ಆ ಕಾಲದಲ್ಲಿ ಮತ್ತೆ ಯಾರೂ ಬಳಸ್ತಿರ್ಲಿಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡಿದವರು ಅವರು. ಕಲಾವತಿ, ರೇವತಿ ಇಂಥದ್ದೆಲ್ಲ ಅದು ಹೆಂಗೆ ಅದು ಗೊತ್ತೇ ಆಗ್ತಿರ್ಲಿಲ್ಲ ಅದು ಯಕ್ಷಗಾನ ಅಲ್ಲ ಅಂತ. ಹೌದು. ರಾಗದ ಬಗ್ಗೆ ಗೊತ್ತಿದ್ದವರು ಮಾತ್ರ ಹೇಳ್ತಿದ್ರು ಇದು ರಾಗ ಯಕ್ಷಗಾನದ ರಾಗ ಅಲ್ಲ, ಬಿಟ್ಟರೆ ಸಾಮಾನ್ಯ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಹೌದು. ನಿಮಗೆ ಈಗ ಇಲ್ಲಿ ಯಾವುದು ನಿಮ್ಮ ಒಂದು ತಿರುಗಾಟ ಇತ್ತಲ್ಲ, ನಿನಾಸಂ ತಿರುಗಾಟದಲ್ಲಿ ಅವ್ರು ಹೇಳ್ದಾಗ್ಲೂ ನೀವು ಯಕ್ಷಗಾನವನ್ನ ಕಲಿಬೇಕು ಅಂತ ಎಲ್ಲಿಗೆ ಹೋದ್ರಿ? ನೀವು ಎಲ್ಲಿ ಕಲ್ತ್ರಿ ಭಾಗವತಿಗೆ? ನನ್ನನ್ನು ಕಳಿಸಿದ್ದೆ ಉಡುಪಿ ಯಕ್ಷಗಾನ ಕೇಂದ್ರ MGM. ಎಷ್ಟು ಟೈಮ್ ಅಲ್ಲಿ ಕಲ್ತಿದ್ರಿ? 1.5 ವರ್ಷ. ಅಷ್ಟೊತ್ತಿಗೆ ನನಗೆ ಬೇಸಿಕ್ಸ್ ಎಲ್ಲ ಪ್ರಾಕ್ಟೀಸ್ ಇತ್ತು ನನ್ನ ತಂದೆ ಮುಖಾಂತರ. ಮತ್ತು ಅಲ್ಲಿಗೆ ಹೋದ ಮೇಲೆ 1.5 ವರ್ಷಕ್ಕೆ ನಾನು ರಂಗಸ್ಥಳ ಹತ್ತಿ ಪದ್ಯ ಹೇಳುವಷ್ಟು ತಯಾರಾದೆ. ನನಗೆ ಬೇಸಿಕ್ಸ್ ಗೊತ್ತಿದ್ದಿದ್ದು ಅನುಕೂಲ ಆಯಿತು. 1.5 ವರ್ಷಕ್ಕೆ ತಯಾರಾಯಿತು. 1.5 ವರ್ಷಕ್ಕೆ ನಾನು ಮೇಳಕ್ಕೆ ಹೋದೆ. ಓಕೆ. ಸೊ ಈಗ ಆರೋಗ್ಯ ಹೆಂಗಿದೆ? ಆರೋಗ್ಯ ನನ್ನ ವಯಸ್ಸಿಗೆ ಇಷ್ಟಿದ್ರೆ ಸಾಕು, ದೇವರು ಇಷ್ಟೇ ಕೊಟ್ಟರೆ ಸಾಕು ಅಂತ ನಾನು ಬೇಡ್ತೇನೆ ದೇವರಲ್ಲಿ. ಎಸ್. ನಿಮ್ಮ ಶಿಷ್ಯ ವರ್ಗ ಸುಮಾರು ಜನ ಇದ್ದಾರೆ. ಸೊ ಅವರೆಲ್ಲ ಇವತ್ತು ನಮ್ಮನ್ನು ಸಂಪರ್ಕ ಮಾಡಿದ್ರು, ನಿಮ್ಮ ಒಂದು ಸಂದರ್ಶನವನ್ನು ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಮನೆಯನ್ನು ನಾವು ಇವತ್ತು ಹುಡ್ಕೊಂಡು ಬಂದ್ವಿ. ನಮಗೆ ಖುಷಿ ಆಯಿತು. ನಿಮ್ಮ ಜೊತೆಗೆ ಒಂದು ಅರ್ಧ 1 ಗಂಟೆ ಮಾತಾಡೋಷ್ಟು ಅವಕಾಶ ಕೂಡ ನಮಗೆ ಸಿಕ್ತು. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಹೇಳ್ತೀವಿ. ಧನ್ಯವಾದ, ನಮಸ್ಕಾರ. ನಾನು ಈ ನಿಮ್ಮ ಅಭಿಮಾನಕ್ಕೆ ಧನ್ಯವಾದ. ಎಸ್, ಹೌದು. ಆದರೆ ಇಷ್ಟೆಲ್ಲ ನಾನು ಲೈಫನ್ನೇ ಯಕ್ಷಗಾನಕ್ಕೆ ಮುಡಿಪಾಗಿಡಬೇಕು ಅಂತ ಪ್ರತಿಜ್ಞೆ ಮಾಡಿ ಹೋದವನು. ಆದರೆ ಯಕ್ಷಗಾನಕ್ಕೆ ಮುಡಿಪಾಗಿಡ್ಲಿಕ್ಕೆ ಆಗಲಿಲ್ಲ. ಅದು ಒಂದು ನನ್ನ ಹಣೆ ಬರ, ಮತ್ತೊಂದು ದೇವರ ಆಶೀರ್ವಾದವೂ ಇರಲಿಲ್ಲೇನ. ಹಾಗಾಗಿ ಯಕ್ಷಗಾನ ವಿಚಾರದಲ್ಲಿ ನಾನು ಸಂತೃಪ್ತ ಅಲ್ಲ.
ಬಾಕಿ ವಿಚಾರ ನಾನು ಸಂತೃಪ್ತವಾಗೇ ಇದ್ದೇನೆ, ತೊಂದರೆ ಎಂಥದ್ದು ಇಲ್ಲ. ನಮ್ಮ ವಾಹಿನಿ ನೋಡ್ತೀರಾ ನೀವು? ಯಾವುದು? ಹೆಗ್ಗದ್ದೆ ಸ್ಟುಡಿಯೋ ನೋಡ್ತೀರಾ? ಪ್ರೋಗ್ರಾಮ್ ನೋಡಿದ್ದೀರಾ? ಯೂಟ್ಯೂಬ್ ಅಲ್ಲಿ ನೋಡ್ತಾನೆ ಇರ್ತೇನೆ. ಡಾಕ್ಟರ್ ಜೊತೆಗೆ ಬಂದಿತ್ತು. ಹೌದು. ಮತ್ತೆ ಆಯುರ್ವೇದದ ಬಗ್ಗೆ ಎಲ್ಲ ನೋಡ್ತೇನೆ. ಓಕೆ. ಮತ್ತೆ ಇವರು ಚಿಟ್ಟಾಣಿ ಸುಬ್ರಹ್ಮಣ್ಯನ ನೋಡಿದೆ. ಹೆಗ್ಗದ್ದೆ ಸ್ಟುಡಿಯೋ ಬಂದಾಗೆಲ್ಲ ನೋಡ್ತೇನೆ ನಾನು. ಓಕೆ ಓಕೆ, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.